ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ 3 ರೀತಿಯಾಗಿರತಕ್ಕಂತಹ ಜ್ಞಾನಗಳನ್ನು ಪರಮಾತ್ಮ ನಿರೂಪಿಸ್ತಾ ಇದ್ದಾನೆ. ಈ ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಜ್ಞಾನವು ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ 3 ರೀತಿಯಾಗಿದೆ. ಜ್ಞಾನ ಒಂದೇ ಆಗಿದ್ದರೂ ಕೂಡ ಇದರ ಭೇದಗಳು ಸಾತ್ವಿಕ, ರಾಜಸ, ತಾಮಸ ಎಂಬ ಭೇದಗಳು. ಯಾಕೆ ಜ್ಞಾನ ಸಾತ್ವಿಕ, ಯಾಕೆ ಒಂದು ಜ್ಞಾನ ರಾಜಸ, ಮತ್ತೊಂದು ಜ್ಞಾನ ತಾಮಸ, ಇದನ್ನು ಹೇಳಬೇಕು ಅಂತ ಕೇಳಿದಾಗ ಕೃಷ್ಣ ನಿರೂಪಿಸ್ತಾನೆ. ಜೀವ, ಜಡ ಇವೆಲ್ಲವೂ ಭಿನ್ನ ಭಿನ್ನ. ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವ ಜಡರಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಕೆಲವರು ರೀತಿ ತಿಳಿತಾರೆ, ಕೆಲವರು ಭೇದರಹಿತನನ್ನಾಗಿ ತಿಳಿತಾರೆ, ಕೆಲವರು ನಾಶರಹಿತನನ್ನಾಗಿ ತಿಳಿತಾರೆ. ಯಾವ ಜ್ಞಾನದಿಂದ ಅವನನ್ನು ತಿಳಿತಾರೋ ಆ ಜ್ಞಾನ ಸಾತ್ವಿಕವೋ ಹೇಗೆ ಅದನ್ನು ನಿರ್ಧಾರ ಮಾಡುವಂಥದ್ದು. ಸರ್ವಭೂತೇಷು, ಈ ಜಗತ್ತಿನಲ್ಲಿ ಪರಸ್ಪರ ವಿಭಿನ್ನರಾಗಿರತಕ್ಕಂತಹ ಜೀವಜಡರಿಗಿಂತಲೂ ಅವರ ಆಧಾರಕನಾಗಿರತಕ್ಕಂತಹ ಪರಮಾತ್ಮ ಅವ ಸರ್ವೋತ್ತಮನಾಗಿದ್ದಾನೆ, ಚಿರಂತನನಾಗಿದ್ದಾನೆ. ವಿಭಿನ್ನರಾಗಿರತಕ್ಕಂತಹ ಜೀವರಲ್ಲಿ ಇದ್ದರೂ ಕೂಡ ಸ್ವತಃ ತನ್ನಲ್ಲಿ ಯಾವುದೇ ಭೇದವಿಲ್ಲದೆ ಒಂದೇ ರೀತಿಯಾಗಿ ಇರುವವ ಅಂತ ಯಾರು ತಿಳ್ಕೊಳ್ತಾರೆ ಅಂಥವರ ಜ್ಞಾನ ಅದು ಸಾತ್ವಿಕ. ಅಂದರೆ ಪರಮಾತ್ಮ ಸರ್ವೋತ್ತಮ, ಜೀವಪ್ರೇರಕ. ವಿಭಿನ್ನ ವ್ಯಕ್ತಿಗಳಿದ್ದರೂ ಕೂಡ ಆಯಾ ಅಧಿಷ್ಠಾನದ ಗುಣದೋಷಗಳಿಂದ ಬದ್ಧನಾಗದೆ ಅವನು ಒಂದೇ ರೀತಿಯಾಗಿ ಇರ್ತಾನೆ. ಈ ತರಹ ಯಾರು ತಿಳ್ಕೊಳ್ತಾರೋ ಅವರ ಜ್ಞಾನಕ್ಕೆ ಸಾತ್ವಿಕ ಜ್ಞಾನ ಅಂತ ಹೇಳೋದು. ಹಾಗೆಯೇ ಯಾರು ಪ್ರತಿಯೊಂದು ಜಡ ಜೀವಗಳು ಪರಸ್ಪರ ಭಿನ್ನವೂ ತಾರತಮ್ಯದಿಂದಲೂ ಕೂಡಿದ್ದಾವೋ ಅಂತ ತಿಳಿದುಕೊಂಡರೂ ಅವರಲ್ಲಿರ್ತಕ್ಕಂತಹ ತನ್ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮ ಅವ ಉಪಾಧಿ ಭೇದದಿಂದ ಭಿನ್ನನಾಗಿರುವನೋ ಇಲ್ವೋ ಅಂತ ಸಂಶಯ ಪಡ್ತಾರೋ ಅವರ ಜ್ಞಾನ ಅದು ರಾಜಸ ಜ್ಞಾನ. ಏಕೆಂದರೆ ವಿಷ್ಣುವಿಗಿಂತ ಬೇರೆ ಕಡೆಗೆ ವಿಷ್ಣುನ್ಯವಿಷಯಕವಾಗಿರತಕ್ಕಂತಹ ಸರಿಯಾದ ಜ್ಞಾನ, ವಿಷ್ಣು ವಿಷಯದಲ್ಲಿ ಸಂಶಯಾತ್ಮಕ ಜ್ಞಾನ ಇದೆ. ವಿಷ್ಣುವಿಗಿಂತ ಬೇರೆಯಾಗಿರತಕ್ಕಂತಹ ಜಗತ್ತಿನ ವಿಷಯದಲ್ಲಿ ಅವರಿಗೆ ಸರಿಯಾದ ಜ್ಞಾನ ಇದೆ. ವಿಷ್ಣು ವಿಷಯದಲ್ಲಿ
ಅವನಿಗೆ ಸಂಶಯಾತ್ಮದ ಜ್ಞಾನ ಇದೆ, ಆದ್ದರಿಂದ ಅದು ರಾಜಸ ಜ್ಞಾನ. ಇನ್ನು ತಾಮಸ ಜ್ಞಾನ. ತಾಮಸ ಜ್ಞಾನ ಯಾವುದು ಅಂದರೆ, ಯಾವನು ಜೀವನಲ್ಲಿ ಬ್ರಹ್ಮನ ಕಾರ್ಯಗಳನ್ನು ಆರೋಪಿಸ್ತಾನೋ, ಅಂದರೆ ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾನೋ, ಆ ಥರ ತಿಳ್ಕೊಂಡಿದ್ದಾನೋ, ಮತ್ತು ಯಾವನ ಜ್ಞಾನ ಯುಕ್ತಿ ಶೂನ್ಯವಾಗಿದೆಯೋ, ಯಾವುದು ಅಸತ್ಯ ವಿಷಯಕವಾಗಿದೆಯೋ, ಅಂದರೆ ಜಗತ್ತು ಸಸದ್ವಿಲಕ್ಷಣ ಎಂಬ ವಿಷಯಕವಾಗಿದೆಯೋ ಮತ್ತು ಅಲ್ಪವಾಗಿದೆಯೋ ಅಂತಹ ಜ್ಞಾನ ಅದು ತಾಮಸವಾಗಿರತಕ್ಕಂತಹ ಜ್ಞಾನ. ಅಂದರೆ ನಾನು ಬ್ರಹ್ಮ, ಇಬ್ಬರು ಕೂಡ ಒಂದೇ, ಜಗತ್ತು ಸತ್ಯ ಅಲ್ಲ, ಇದು ಸಸದ್ವಿಲಕ್ಷಣ ಅಥವಾ ಅನಿರ್ವಚನೀಯ, ಈ ಒಂದು ತಿಳುವಳಿಕೆಯಿಂದ ಕೂಡಿದಂತಹ ಯುಕ್ತಿಶೂನ್ಯವಾಗಿರತಕ್ಕಂತಹ ಅಜ್ಞಾನದ ಕೂಡಿರತಕ್ಕಂತಹ ತಿಳುವಳಿಕೆ, ಇದನ್ನು ತಾಮಸ ಜ್ಞಾನ ಅಂತ ಹೇಳ್ತಾರೆ. ಹೀಗೆ ಈ ಜ್ಞಾನವನ್ನು ಆಯಾ ತಿಳುವಳಿಕೆಗೆ ಅನುಗುಣವಾಗಿ ಆ ತಿಳುವಳಿಕೆಯನ್ನು ಸಾತ್ವಿಕ, ರಾಜಸ, ತಾಮಸ ಅಂತ ಕೃಷ್ಣ ವಿಭಜನೆ ಮಾಡಿ ಇಲ್ಲಿ ತೋರಿಸ್ತಾ ಇದ್ದಾನೆ. ಪ್ರತಿಜ್ಞಾತಂ ಜ್ಞಾನತ್ರೈವಿಧ್ಯಂ ತಾವದಾಹ. ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದಂತೆ, ಏನು ಪ್ರತಿಜ್ಞೆ ಮಾಡಿದ ಕೃಷ್ಣ? ಜ್ಞಾನ, ಕರ್ಮ, ಕರ್ತ ಇವು ಗುಣಭೇದತಃ, ಇವುಗಳು ಭಿನ್ನ ಭಿನ್ನವಾಗಿವೆ, ಅವುಗಳ ಒಂದು ಪ್ರಭೇದವನ್ನು ಹೇಳ್ತೇನೆ ಕೇಳು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ. ಹಾಗೆ ಪ್ರತಿಜ್ಞೆ ಮಾಡಿದಂತೆ ಈ ಶ್ಲೋಕದಲ್ಲಿ ಜ್ಞಾನತ್ರೈವಿಧ್ಯವನ್ನು ಹೇಳಿಕ್ಕೆ ಹೊರಟಿದ್ದಾನೆ. ಸರ್ವೇತ್ಯಾದಿ ತ್ರಯೇಣ, ಸರ್ವಭೂತೇಶು, ಈ ಶ್ಲೋಕದಿಂದ ಆರಂಭಿಸಿ 3 ಶ್ಲೋಕಗಳವರೆಗೆ, ಒಂದು ಶ್ಲೋಕದಲ್ಲಿ ಸಾತ್ವಿಕ ಜ್ಞಾನದ ಬಗ್ಗೆ ಹೇಳ್ತಾನೆ, ಮತ್ತೊಂದು ಶ್ಲೋಕದಲ್ಲಿ ರಾಜಸ ಜ್ಞಾನದ ಬಗ್ಗೆ ಹೇಳ್ತಾನೆ, ಅದರ ಮುಂದಿನ ಶ್ಲೋಕದಲ್ಲಿ ತಾಮಸ ಜ್ಞಾನದ ಬಗ್ಗೆ ಹೇಳ್ತಾನೆ. ವಿಭಕ್ತೇಷು ಪರಸ್ಪರಂ ಭಿನ್ನೇಷು ತಾರತಮ್ಯೋಪೇತೇಷು ಚ ಸರ್ವಭೂತೇಷು ಭವಂತಿ ವಿದ್ಯಂತೆ ಇತಿ ಭೂತಾನಿ ಜೀವಾಃ. ಸರ್ವಭೂತೇಷು ಎಂಥ ಸರ್ವಭೂತೇಷು? ಅವಿಭಕ್ತಂ ವಿಭಕ್ತೇಷು. ವಿಭಕ್ತೇಷು ಅಂದರೆ ಪರಸ್ಪರ ಭಿನ್ನವಾಗಿರತಕ್ಕಂಥವುಗಳು. ಪರಸ್ಪರ ಭಿನ್ನವಾಗಿರತಕ್ಕಂತಹ ಎಲ್ಲ ಜೀವರಲ್ಲಿ ತಾರತಮ್ಯೋಪೇತೇಷು, ತಾರತಮ್ಯದಿಂದ ಕೂಡಿರತಕ್ಕಂತಹ, ಪರಸ್ಪರ ಭಿನ್ನವಾಗಿರುವ ತಾರತಮ್ಯದಿಂದ ಕೂಡಿರತಕ್ಕಂತಹ ಜೀವರಲ್ಲಿ ಇರತಕ್ಕಂತಹ ಭಾವಂ ಭವಂತಿ ವಿದ್ಯದೇತಿ ಭೂತಾನಿ ಭಾವಾಹ. ಇಂತಹ ಸರ್ವಭೂತಗಳಲ್ಲಿ ಇರತಕ್ಕಂತಹ ಜೀವರು, ಪ್ರಕೃತ್ಯಾದಿ ಜಡಾನಿಚ, ಅದನ್ನು ಇಟ್ಕೊಳ್ಬೇಕು. ಪ್ರಕೃತಿ ಮತ್ತು ಜಡ, ಜೀವ, ಪ್ರಕೃತಿ, ಜಡ ಮೂರನ್ನು ಸಹ ಇಟ್ಕೊಳ್ಬೇಕು. ಸರ್ವೇಷು ಜೀವೇಷು ಜಡೇಶು ಚ, ಎಲ್ಲ ಜೀವರಲ್ಲಿಯೂ ಜಡಗಳಲ್ಲಿಯೂ ತದಾಧಾರತ್ವೇನ ಈ ಜೀವ ಜಡಗಳಲ್ಲಿ ಎಲ್ಲರಲ್ಲಿಯೂ ಆಧಾರತ್ವೇನ ಅವರಿಗೆ ಆಧಾರನಾಗಿ, ತೇಭ್ಯ ಭಿನ್ನತ್ವೇನ ಅವರಿಗಿಂತ ಭಿನ್ನನಾಗಿ ಯಾವನಿದ್ದಾನೋ ಅಂತಹ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿರಬೇಕು. ತದಾಧಾರತ್ವೇನ ತೇಭ್ಯ ಭಿನ್ನತ್ವೇನ ಇತಿ ಸಪ್ತಮ ಅಭಿಪ್ರಾಯ. ಇಲ್ಲಿ ಸರ್ವಭೂತೇಷು ವಿಭಕ್ತೇಷು, ಎಲ್ಲ ಭೂತಗಳಲ್ಲಿಯೂ ಎಲ್ಲ ಜೀವರಲ್ಲಿಯೂ ಜಡರಲ್ಲಿಯೂ ತದಾಧಾರತ್ವೇನ ಅವುಗಳಿಗಿಂತ ಭಿನ್ನನಾಗಿ ಇರತಕ್ಕಂತಹ ಭಾವಂ ಸದಾ ವಿದ್ಯಮಾನಂ. ಸರ್ವಭೂತೇಷು ಎಲ್ಲ ಭೂತಗಳಲ್ಲಿಯೂ ಯಾವನು ಭಾವಂ ಈಕ್ಷತೆ, ಎಲ್ಲ ಜೀವ ಜಡಗಳಲ್ಲಿ, ಜೀವ ಪ್ರಕೃತಿಯ ಜಡಗಳಲ್ಲಿ, ಎಲ್ಲ ಜೀವರಲ್ಲಿ ಜಡಗಳಲ್ಲಿಯೂ ಆಧಾರತ್ವೇನ ಅವುಗಳಿಗಿಂತ ಭಿನ್ನನಾಗಿ ಇದ್ದಾನೆ ಅಂತ ಭಾವಂ ಸದಾ ವಿದ್ಯಮಾನ ಇರತಕ್ಕಂತಹ ವಿಷ್ಣುವನ್ನು ಅವನೇ ಪ್ರಧಾನ, ಅವನೇ ಸರ್ವೋತ್ತಮ ಅಂತ ಯಾರು ತಿಳ್ಕೊಳ್ಳುತ್ತಾರೋ ಅಂಥವರ ಜ್ಞಾನ ಅಂತ. ಅವಿಭಕ್ತಂ ಭಾವಂ ಸದಾ ವಿದ್ಯಮಾನಂ, ಯಾವಾಗಲೂ ಇರತಕ್ಕಂತಹ ವಿಷ್ಣು. ಏಕಂ ಅಂದರೆ ಪ್ರಧಾನಂ, ಸರ್ವೋತ್ತಮಂ ಇತಿ ಯಾವತ್. ಅವಿಭಕ್ತಂ ಸರ್ವತ್ರ ಸ್ಥಿತವೂ ಅಪಿ ಅಧಿಷ್ಠಾನ ಭೇದ ನಿಮಿತ್ತ ಭೇದಹೀನಂ. ಅವಿಭಕ್ತಂ ಭೇದಹೀನ ಅಂತ, ಎಲ್ಲ ಕಡೆ ಇದ್ದಾನೆ ಅವನು, ಎಲ್ಲ ಕಡೆ ಇದ್ದರೂ ಕೂಡ ಅಧಿಷ್ಠಾನದ ಭೇದ ನಿಮಿತ್ತವಾಗಿರ್ತಕ್ಕಂಥ ಭೇದ ಇಲ್ಲ ಅಂತ ಅಷ್ಟೇ ಅರ್ಥ. ಅದಕ್ಕೆ ಅವಿಭಕ್ತ ಅಂದರೆ ಭೇದ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಕಡೆಯಲ್ಲೂ ಇದ್ದರೂ ಕೂಡ
ಅಧಿಷ್ಠಾನ ಭೇದ ನಿಮಿತ್ತವಾಗಿ ಅವನಲ್ಲಿ ಯಾವ ಭೇದ ಇಲ್ಲ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಓಂ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ ಎಂಬ ಸೂತ್ರದಲ್ಲಿ ಹೇಳಿದಂತೆ ಸರ್ವತ್ರ ನಿರ್ದೋಷ ಅಶೇಷ ಸದ್ಗುಣತೆಯ ಐಕ್ಯೇನ ಸ್ಥಿತಂ ಇತಿ ಯಾವತ್ತು. ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲಿ ಇದ್ದರೂ ಅಧಿಷ್ಠಾನ ಭೇದ ನಿಮಿತ್ತ ಯಾವುದೇ ಅಧಿಷ್ಠಾನ ನಿಮಿತ್ತವಾಗಿ ಯಾವುದೇ ದೋಷಗಳು ಅವನಲ್ಲಿಲ್ಲ. ಅಧಿಕರಣ ಭೇದದಿಂದ ಉಂಟಾಗ್ತಕ್ಕಂಥ ಯಾವುದೇ ಭೇದ ಇಲ್ಲ. ನಿರ್ದುಷ್ಟನಾಗಿದ್ದಾನೆ, ಅಶೇಷ ಸದ್ಗುಣ ಸಂಪನ್ನನಾಗಿದ್ದಾನೆ. ಸದ್ಗುಣತೆಯ ಐಕ್ಯೇನ ಸ್ಥಿತಂ, ಸದ್ಗುಣತೆಯ ಐಕ್ಯೇನ ಸ್ಥಿತಂ ಅಂದರೆ ಅವನು ಒಬ್ಬನೇ, ಎಲ್ಲರಲ್ಲಿ ಇರತಕ್ಕಂಥವನು ಒಬ್ಬನೇ. ಜೀವ ಜಡಗಳಿಗಿಂತ ಭಿನ್ನನಾಗಿದ್ದಾನೆ, ಎಲ್ಲರಲ್ಲಿ ಅವನು ಒಬ್ಬನೇ ಇದ್ದಾನೆ. ಅವ್ಯಯಂ, ಯಾವುದೇ ಹಾನಿ ಇಲ್ಲ ಅವನಿಗೆ. ಅಧಿಷ್ಠಾನ ಹಾನಿಯಿಂದಾಗಿ ಹಾನಿ ಇಲ್ಲ. ಅಧಿಷ್ಠಾನ ನಾಶವಾದರೆ ತನ್ನ ನಿಮಿತ್ತವಾಗಿ ಅದಕ್ಕೆ ನಾಶ ಇಲ್ಲ. ಕನ್ನಡಿ ನಾಶವಾದರೆ ಕನ್ನಡಿದಿರ್ತಕ್ಕಂತಹ ಪ್ರತಿಬಿಂಬವೂ ನಾಶವಾಗತ್ತೆ. ಹಾಗೆಯೇ ಇಲ್ಲಿ ಅಧಿಷ್ಠಾನ ನಾಶವಾದರೆ ಆ ಪರಮಾತ್ಮನಿಗೆ ಯಾವುದೇ ನಾಶ ಇಲ್ಲ, ಯಾವುದೇ ಹಾನಿ ಇಲ್ಲ. ಈ ರೀತಿಯಾಗಿ ಏನ ಈಕ್ಷತೆ, ಯಾರಿಂದ ಭಗವಂತ ತಿಳಿಪಡ್ತಾನೋ ಅಂಥವನ ಜ್ಞಾನ ಸಾತ್ವಿಕ ಅಂತ ತಿಳಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಪ್ರತಿಜ್ಞಾತಂ ಜ್ಞಾನತ್ರೈವಿಧ್ಯಂ ತಲಾವದಾಹ, ಪ್ರತಿಜ್ಞೆ ಮಾಡಿದಂತೆ ಮೂರು ರೀತಿ ಜ್ಞಾನಗಳ ಬಗ್ಗೆ ಹೇಳ್ತಾ ಇದ್ದಾನೆ. ವಿಭಕ್ತೇಶು ಪರಸ್ಪರಂ ಭಿನ್ನೇಶು, ಪರಸ್ಪರ ಭಿನ್ನವಾಗಿರತಕ್ಕಂತಹ, ತಾರತಮ್ಯೋಪೇತಿಶ, ತಾರತಮ್ಯವನ್ನು ಕೂಡತಕ್ಕಂತಹ, ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ, ಪ್ರತಿ ಎಲ್ಲ ಜೀವರಲ್ಲಿ, ಪ್ರಕೃತಿಯಾದಿ ಜಡಗಳಲ್ಲಿ, ಸರ್ವೇಶು, ಎಲ್ಲ ಕಡೆಯಲ್ಲಿಯೂ, ಎಲ್ಲ ಜೀವರಲ್ಲಿ ಜಡದಲ್ಲಿಯೂ, ತದಾಧಾರತ್ವೇನ ತೇಭ್ಯ ಭಿನ್ನತ್ವೇನ, ಅವರಿಗೆ ಆಧಾರನಾಗಿ ಅವುಗಳಿಗಿಂತ ಭಿನ್ನನಾಗಿ ಇದ್ದಾನೆ. ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ಆ ರೀತಿ ಭಾವಂ ಸದಾ ವಿದ್ಯಮಾನಂ ವಿಷ್ಣುಂ ಏಕಂ ಪ್ರಧಾನಂ ಅಂದರೆ ಸರ್ವೋತ್ತಮ ಅಂತ. ಮತ್ತು ಅವಿಭಕ್ತಂ ಸರ್ವತ್ರ ಸ್ಥಿತೋಪಿ ಅಧಿಷ್ಠಾನ ಭೇದ ನಿಮಿತ್ತ ಭೇದಹೀನಂ. ಅವಿಭಕ್ತ ಅಂದರೆ ಭೇದಹೀನ ಅಂತ, ಅಂದರೆ ಬೇರೆ ಬೇರೆ ಅಧಿಷ್ಠಾನದಲ್ಲಿ ಇದ್ದರೂ ಕೂಡ ಅಧಿಷ್ಠಾನ ಭೇದ ನಿಮಿತ್ತವಾಗಿ ಯಾವುದೇ ಭೇದ ಒಂದಲ್ಲಿಲ್ಲ. ಈ ವಿಚಾರವನ್ನು ಓಂ ನಸ್ಥಾನತೋಪಿ ಪರಸ್ವಭಯಲಿಂಗಂ ಸರ್ವತ್ರ ಹಿ ಓಂ ಎಂಬ ಸೂತ್ರದಲ್ಲಿ ನಡೆ ಮಾಡಿದ್ದಾರೆ. ಅದರಂತೆ ಎಲ್ಲ ಕಡೆಯಲ್ಲಿಯೂ ಇವನು ಎಲ್ಲರಲ್ಲಿ ಇದ್ದಾನೆ, ಎಲ್ಲರಿಗಿಂತ ಭಿನ್ನನಾಗಿದ್ದಾನೆ, ಅವನು ಮಾತ್ರ ಒಬ್ಬನೇ ಆಗಿದ್ದಾನೆ. ಅಧಿಷ್ಠಾನ ಭೇದ ಭಿನ್ನವಶಾತ್ ಇವನಲ್ಲಿ ಭಿನ್ನತೆ ಇಲ್ಲ. ಅಧಿಷ್ಠಾನ ವ್ಯಯೇನ ಚ ವ್ಯಯಹೀನಂ ಅವ್ಯಯಂ ಸರ್ವತ್ರ ನಿರ್ದೋಷ ಅಶೇಷ ಸದ್ಗುಣತೆಯ ಐಕ್ಯೇನ ಸ್ಥಿತಂ. ಯಾವಾಗಲೂ ಎಲ್ಲೆಡೆಯಲ್ಲಿಯೂ ನಿರ್ದುಷ್ಟನಾಗಿದ್ದಾನೆ, ಅಶೇಷ ಸದ್ಗುಣ ಸಂಪನ್ನನಾಗಿದೆ. ಆದ್ದರಿಂದ ಐಕ್ಯೇನ ಸ್ಥಿತಂ ಇತಿ, ಇವನು ಒಬ್ಬನೇ ಆಗಿದ್ದಾನೆ ಮತ್ತು ಮುಖ್ಯನಾಗಿದ್ದಾನೆ. ಅವ್ಯಯಂ ಸ್ವತಃ ಅಧಿಷ್ಠಾನ ವ್ಯಯೇನ ಚ ವ್ಯಯಹೀನಂ, ಇವನಿಗೆ ವ್ಯಯ ಇಲ್ಲ, ನಾಶ ಇಲ್ಲ. ಅಧಿಷ್ಠಾನ ನಾಶವಾಗುವುದರಿಂದ ಇವನಿಗೆ ನಾಶ ಇಲ್ಲ. ಈ ರೀತಿಯಾಗಿ ಏನಾ ಜ್ಞಾನೇನ, ಇಂತಹ ಜ್ಞಾನದಿಂದ ಯಹ ಈಕ್ಷತೆ ವಿಷೀಕರೋತಿ, ಇಂತಹ ಜ್ಞಾನದಿಂದ ಯಾವುದು ವಿಷೀಕರಿಸಲ್ಪಡ್ತದೋ ಅಂತಹ ಜ್ಞಾನ ಅದು ಸಾತ್ವಿಕವಾಗಿರತಕ್ಕಂತಹ ಜ್ಞಾನ ಅಂತ ತಿಳ್ಕೋ, ಜಾನೀಹಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಇನ್ನು ರಾಜಸವಾಗಿರ್ತಕ್ಕಂತಹ ಜ್ಞಾನ ಯಾವುದು ಅಂದರೆ, ಯಾವ ಜ್ಞಾನ ಪ್ರಪಂಚವನ್ನು ಸರಿಯಾಗಿ ವಿಷೀಕರಿಸುತ್ತೆ, ಪ್ರಪಂಚದ ಎಲ್ಲ ವಸ್ತುಗಳನ್ನು ಸರಿಯಾಗಿ ವಿಷೀಕರಿಸುತ್ತೆ, ವಿಧವಾಗಿರತಕ್ಕಂತಹ ಜೀವ ಜಡ ಎಲ್ಲ ಪದಾರ್ಥಗಳನ್ನು ವಿಷೀಕರಿಸುತ್ತೆ. ಆದರೆ ಪರಮಾತ್ಮ ವಿಷಯದಲ್ಲಿ ಮಾತ್ರ ಸಂದೇಹ ಇದೆ. ಆದ್ದರಿಂದ ಇಂತಹ
ಪರಮಾತ್ಮನ ವಿಷಯದಲ್ಲಿ ಸಂದೇಹವುಳ್ಳಂತಹ ಈ ಜ್ಞಾನ ಇದು ರಾಜಸ ಜ್ಞಾನ ಅಂತ ತಿಳ್ಕೋ ಅಂತ ಈ ಶ್ಲೋಕದ ಅಭಿಪ್ರಾಯ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯಜ್ಞಾನಂ, ಯಾವ ಜ್ಞಾನವು ಸರ್ವೇಷು ಭೂತೇಷು, ಎಲ್ಲ ಜೀವ ಜಡರಲ್ಲಿಯೂ ಅದು ಭಿನ್ನವಾಗಿ ಇದೆ. ಪೃಥಕ್ತ್ವೇನ ಪೃಥಗ್ವಿಧಾನ್ ನಾನಾಭಾವಾನ್ ವೇತ್ತಿ, ನಾನಾ ವಿಧವಾಗಿರತಕ್ಕಂತಹ ಜೀವ ಜಡ ಪದಾರ್ಥಗಳನ್ನು ಅದು ವಿಷೀಕರಿಸುತ್ತೆ. ಮತ್ತು ಪೃಥಕ್ತ್ವೇನ ಜ್ಞಾನಂ, ಆ ಜ್ಞಾನ ಭಿನ್ನವಾಗಿರುವಂಥದ್ದು. ಎಲ್ಲ ಜೀವ ಜಡಗಳಲ್ಲಿ ಭಿನ್ನತೆ ಇದೆ ಅಂತ ವಿಷೀಕರಿಸ್ತದೆ. ಅಂದರೆ ನಾನಾ ವಿಧವಾಗಿರತಕ್ಕಂತಹ ಈ ಜೀವ ಜಡ ಪದಾರ್ಥಗಳನ್ನು ಪರಸ್ಪರ ಭಿನ್ನವಾಗಿ ಪೃಥಕ್ತ್ವೇನ ನಾನಾ ಭಾವಾನ್ ಪೃಥಗ್ವಿಧಾನ್, ಪ್ರತ್ಯೇಕವಾಗಿರತಕ್ಕಂಥ ಭಿನ್ನ ಭಿನ್ನವಾಗಿರತಕ್ಕಂತಹ ಎಲ್ಲ ಜೀವಜಡರನ್ನು ವಿಷೀಕರಿಸ್ತದೋ. ಆದರೆ ಭಗವಂತನ ವಿಷಯದಲ್ಲಿ ಅದು ಸಂದಿಗ್ಧವಾಗಿರ್ತದೋ ಅಂತಹ ಜ್ಞಾನ ಅದು ರಾಜಸ ಅಂತ. ಯಜ್ಞಾನಂ ಸರ್ವಭೂತೇಷು ಪೃಥಕ್ತ್ವೇನ ವೇತ್ತಿ, ಯಾವ ಜ್ಞಾನವು ಎಲ್ಲ ಜೀವಜಡರಲ್ಲಿಯೂ ಪೃಥಕ್ತ್ವೇನ ವೇತ್ತಿ, ಪ್ರತ್ಯೇಕವಾಗಿ ತಮ್ಮೊಳಗೆ ಭೇದವನ್ನು ವಿಷೀಕರಿಸ್ತಾ, ಪ್ರತಿಯೊಂದು ಜೀವವು ಬೇರೆ ಬೇರೆ, ಪ್ರತಿಯೊಂದು ಜಡವು ಬೇರೆ ಬೇರೆ, ತನ್ನೊಳಗೆ ಜೀವಜಡಗಳನ್ನು ಭಿನ್ನಗಳಾಗಿ ವಿಷೀಕರಿಸ್ತದೋ. ಅಂದರೆ ಅದರದ್ದೇ ವ್ಯಾಖ್ಯಾನ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಅಂತ. ನಾನಾ ಭಾವಾನ್, ನಾನಾ ಪ್ರಕಾರವಾಗಿರ್ತಕ್ಕಂತಹ ಭೂತ ಅಂದರೆ ಜೀವ ಜಡ ರೂಪ ಪದಾರ್ಥಗಳನ್ನು ಪೃಥಗ್ವಿಧಾನ್ ಅಂದರೆ ಪರಸ್ಪರ ಭಿನ್ನಾನ್ ನೀಚೋಚ್ಛತೆಯ ಸ್ಥಿತಾನ್, ಪರಸ್ಪರ ಭಿನ್ನವಾಗಿರತಕ್ಕಂತಹ ತಾರತಮ್ಯದಿಂದ ಕೂಡಿರತಕ್ಕಂತಹ ಅವುಗಳು ಎಂಬುದಾಗಿ ವೇತ್ತಿ ವಿಷೀಕರಿಸ್ತದೋ ಅಂತಹ ಜ್ಞಾನ. ವಿಷ್ಣು ಅನ್ಯತ್ರ ಯಥಾರ್ಥಮಿತಿ ಯಾವತ್, ವಿಷ್ಣುವಿಗಿಂತ ಬೇರೆ ಕಡೆಯಲ್ಲಿ ಯಥಾರ್ಥ ಜ್ಞಾನ, ವಿಷ್ಣು ವಿಷಯದಲ್ಲಿ ಸಂದೇಹ. ಉಪಲಕ್ಷಣಮೇತತ್ ಸಂದಿಗ್ಧತೆಯ ಭಗವತ್ ಸ್ವರೂಪ ವಿಷಯಕಂಚ. ವಿಷ್ಣೋರನ್ಯತ್ರ ಯಥಾರ್ಥಮಿತಿ ಯಾವತ್, ವಿಷ್ಣೋರನ್ಯತ್ರ ಯಥಾರ್ಥವನ್ನೇ ವಿಷೀಕರಿಸುತ್ತೆ. ಇದು ಉಪಲಕ್ಷಣ. ಬರೀ ವಿಷ್ಣು ವಿಷಯದಲ್ಲಿ ಮಾತ್ರ ಅಲ್ಲ, ವಿಷ್ಣು ವಿಷಯದಲ್ಲಿಯೂ ಮತ್ತು ಇತರ ವಿಷಯದಲ್ಲಿಯೂ, ಇತರ ಜಗತ್ತಿನ ವಿಷಯವನ್ನು ಯಥಾರ್ಥವಾಗಿ ಪರಿಗ್ರಹಿಸುತ್ತೆ. ವಿಷ್ಣುವನ್ನು ಕೂಡ ಯಥಾರ್ಥವಾಗಿ ಪರಿಗ್ರಹಿಸುತ್ತೆ. ಆದರೆ ಭಗವಂತನ ಸ್ವರೂಪದ ಬಗ್ಗೆ, ವಿಷ್ಣುವಿನ ಸ್ವರೂಪದ ಬಗ್ಗೆ ಸಂದೇಹ ಇದೆ, ಸಂದೇಹ ವಿಷಯಕವಾಗಿದೆ. ಆ ಭಗವಂತನ ಸ್ವರೂಪದ ವಿಷಯವಾಗಿ ಸಂದೇಹ ಇದೆ. ವಿಷ್ಣುವಿನ ಬಗ್ಗೆ ಜ್ಞಾನ ಇದೆ, ಯಥಾರ್ಥ ಜ್ಞಾನ ಇದೆ, ಆದರೆ ಅವನ ಸ್ವರೂಪದ ಬಗ್ಗೆ ಸಂದೇಹ ಇದೆ. ಆದ್ದರಿಂದ ಈ ಜ್ಞಾನ ರಾಜಸ ಜ್ಞಾನ. ತು ಶಬ್ದೇನ, ಇಲ್ಲಿ ತು ಶಬ್ದ ಇದೆ ಶ್ಲೋಕದಲ್ಲಿ. ನಾನಾ ಭಾವಾನ್ ಅಂದರೆ ನಾನಾ ಪ್ರಕಾರಕವಾಗಿರತಕ್ಕಂತಹ ಭೂತಗಳು ಅಂದರೆ ಜೀವ ಜಡ ರೂಪವಾಗಿರತಕ್ಕಂತಹ ಪದಾರ್ಥಗಳನ್ನು ಪೃಥಗ್ವಿಧಾನ್ ಪರಸ್ಪರವಾಗಿ ಭಿನ್ನವಾಗಿವೆ, ನಿಜೋಚ್ಚ ಭಾವದಿಂದ ಕೂಡಿವೆ ಎಂಬುದಾಗಿ ವೇತ್ತಿ ವಿಷೀಕರಿಸ್ತದೋ. ವಿಷ್ಣೋ ಅನ್ಯತ್ರ ಯಥಾರ್ಥಮಿತಿ ಯಾವತ್,
ವಿಷ್ಣುವಿಗಿಂತ ಬೇರೆ ಕಡೆಯಲ್ಲಿ ಯಥಾರ್ಥ ಜ್ಞಾನ ಇದೆ. ಉಪಲಕ್ಷಣಮೇತತ್, ಇದು ಉಪಲಕ್ಷಣ. ಏನು, ವಿಷ್ಣು ಇತರ ವಿಷಯದಲ್ಲಿ ಯಥಾರ್ಥ ಜ್ಞಾನ ಇದೆ. ವಿಷ್ಣುವಿನ ವಿಷಯದಲ್ಲಿ ಭಗವಂತನನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಯಥಾರ್ಥವಾದ್ದು ಅಂತ ತಿಳ್ಕೊಳ್ಬೇಕು. ಉಪಲಕ್ಷಣವಾಗಿ ಮತ್ತೊಂದನ್ನು ಇಟ್ಕೊಳ್ಬೇಕು. ಭಗವಂತನನ್ನು ಸಂದಿಗ್ಧವಾಗಿ ವಿಷೀಕರಿಸ್ತದೋ ಅಂತಹ ಜ್ಞಾನ ಅದು ರಾಜಸ ಜ್ಞಾನ. ಭಗವಂತನ ವಿಷಯದಲ್ಲಿ ಸಂದಿಗ್ಧವಾದದ್ದು. ಅದನ್ನು ಇಲ್ಲಿ ತೂ ಶಬ್ದ ಹೇಳ್ತಾ ಇದೆ ಶ್ಲೋಕದಲ್ಲಿ. ಪೃಥಕ್ತ್ವೇನ ತು ಶಬ್ದದಿಂದ ಅರ್ಥ ಇಟ್ಕೊಳ್ಬೇಕು. ಅಯಂ ಅರ್ಥ ಗ್ರಾಹ್ಯ, ತು ಶಬ್ದೇನ ಅಯಂ ಅರ್ಥ ಗ್ರಾಹ್ಯ. ತು ಶಬ್ದದಿಂದ ಈ ಅರ್ಥವನ್ನು ಇಟ್ಕೊಳ್ಬೇಕು. ಹಾಗೆ ಇಟ್ಕೊಂಡಿದ್ದರಿಂದ ತೇನ, ಇದರಿಂದ ಇನ್ನೊಂದು ಸಂದೇಹ ನಿರಸ್ತವಾಗತ್ತೆ. ತೇನ ಈಶ್ವರಾದನ್ಯತ್ರ ಯಥಾರ್ಥ ಜ್ಞಾನ ಸಾತ್ವಿಕತ್ವ. ಅದೊಂದು ಪ್ರಶ್ನೆ ಬರುತ್ತೆ. ವಿಷ್ಣುವಿಗಿಂತ ಬೇರೆಯಾಗಿರತಕ್ಕಂತಹ ವಿಷಯದಲ್ಲಿ ಯಥಾರ್ಥ ಜ್ಞಾನ ಇದೆ ಅಲ್ವಾ? ವಿಷ್ಣುವಿನ ಬಗ್ಗೆಯೂ ಕೂಡ ಜ್ಞಾನ ಇದೆ, ವಿಷ್ಣುವಿಗಿಂತ ಇತರ ವಿಷಯದಲ್ಲಿಯೂ ಜ್ಞಾನ ಇದೆ, ಮತ್ತು ಸತ್ಯವಾದ ಯಥಾರ್ಥ ಜ್ಞಾನವೇ ಇದೆ. ಹಾಗಿರುವಾಗ ಸಾತ್ವಿಕ ಆಗ್ಬೋದಲ್ಲ, ರಾಜಸ ಹೇಗೆ ಅಂದರೆ ಈ ಶಂಕೆ ನಿರಸ್ತವಾಯಿತು. ಯಾಕಂದರೆ ಈಶ್ವರ ವಿಷಯ ಸಂಶಯ ರೂಪತ್ವಸ್ಯ ಅಧಿಕಸ್ಯಾಪಿ ಭಾವಾತ್. ಈಶ್ವರನ ಜ್ಞಾನವೂ ಇದೆ, ಪ್ರಪಂಚದ ಜ್ಞಾನವೂ ಸತ್ಯ ಜ್ಞಾನವೂ ಇದೆ, ಆದರೆ ಈಶ್ವರನ ವಿಷಯದಲ್ಲಿ ಸಂಶಯ ಇದೆ. ಆದ್ದರಿಂದ ಇದು ಸಾತ್ವಿಕವಾಗಿರತಕ್ಕಂತಹ ಜ್ಞಾನ ಆಗುವುದಿಲ್ಲ. ಒಂದು ನಿಮಿಷ ಬಂದೆ. ಈ ರಾಜಸ ಜ್ಞಾನದಲ್ಲಿ ವಿಷ್ಣುವಿಗಿಂತ ಬೇರೆ ಕಡೆ ಯಥಾರ್ಥ ಜ್ಞಾನ ಇದೆ, ಆಯಿತಾ? ವಿಷ್ಣು ಇತರಿಗೆ ಜಗತ್ತಿನ ಸತ್ಯತ್ವ ವಿಷಯ ಇರ್ಬೋದು, ಉಳಿದ ಎಲ್ಲ ವಿಷಯಗಳಲ್ಲಿ ಯಥಾರ್ಥ ಜ್ಞಾನ ಇರುವಾಗ ಅದು ಸತ್ಯ ಜ್ಞಾನ ಅಲ್ವಾ ಅದು? ಆದ್ದರಿಂದ ಇದು ಸಾತ್ವಿಕ ಯಾಕೆ ಆಗಬಾರ್ದು ಅನ್ನೊಂದು ಪ್ರಶ್ನೆ ಬರುತ್ತೆ. ಇದು ಸಾತ್ವಿಕ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಈ ಈಶ್ವರ ಭಿನ್ನವಾಗಿರ್ತಕ್ಕಂತಹ ಜಗತ್ತಿನ ವಿಷಯದಲ್ಲಿ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ ಇರ್ಬೋದು ಅವರಿಗೆ, ಇದ್ದರೂ ಕೂಡ ಸಾತ್ವಿಕ ಆಗುವುದಿಲ್ಲ. ಯಾಕೆಂದರೆ ಅವರಿಗೆ ಈಶ್ವರನ ವಿಷಯದಲ್ಲಿ ಸಂಶಯ ಇದೆ, ಸಂಶಯ ರೂಪವಾಗಿರತಕ್ಕಂತಹ ಜ್ಞಾನ ಇದೆ. ಆದ್ದರಿಂದ ಈ ಅಂಶ ಸಾತ್ವಿಕ ಜ್ಞಾನಕ್ಕಿಂತ ಹೆಚ್ಚು. ಅದಕ್ಕೋಸ್ಕರವಾಗಿ ಸಂಶಯ ಇರುವುದರಿಂದ ಇದು ಸಾತ್ವಿಕ ಜ್ಞಾನ ಆಗುವುದಿಲ್ಲ ಅಂತ ಇದರ ಅರ್ಥ. ಈ ಥರ ಒಂದು ಸಂದೇಹ ಬಂದರೆ ಅದು ಕೂಡ ಇದರಿಂದ ನಿವಾರಣೆ ಆಗ್ತದೆ ಅಂತ. ಅದರಿಂದ ಅಂದರೆ ಈ ಭಗವಂತನನ್ನು ಸಂದಿಗ್ಧವಾಗಿ ವಿಷೀಕರಿಸ್ತಕ್ಕಂತಹ ಮತ್ತು ಭಗವಂತನಿಗಿಂತ ಭಿನ್ನವಾಗಿರತಕ್ಕಂತಹ ಜೀವಜಡಗಳು ಪರಸ್ಪರ ಭಿನ್ನವಾಗಿವೆ, ತಮ್ಮೊಳಗೂ ಭಿನ್ನವಾಗಿವೆ, ನಾನಾ ವಿಧವಾಗಿರತಕ್ಕಂತಹ ಪದಾರ್ಥಗಳು ಇವೆಲ್ಲ ಸತ್ಯವಾಗಿವೆ, ತಾರತಮ್ಯ ಇದೆ ಅಂತ ಈ ಜ್ಞಾನ ಇದ್ದರೂ ಕೂಡ ಇದು ಸಾತ್ವಿಕ ಆಗುವುದಿಲ್ಲ. ಯಾಕೆ ಅಂದರೆ ಭಗವಂತನ ವಿಷಯದಲ್ಲಿ ಇದು ಸಂದಿಗ್ಧವಾಗಿರತಕ್ಕಂತಹ ಜ್ಞಾನ ಆಗಿರುತ್ತೆ. ಆದ್ದರಿಂದ ಇದು ಸಾತ್ವಿಕ ಅಲ್ಲ, ಇದು ರಾಜಸ ಜ್ಞಾನ. ಇನ್ನು ತಾಮಸ ಜ್ಞಾನ ಯಾವುದು ಅಂದರೆ ಯಾವನು ಜೀವನದಲ್ಲಿ ಬ್ರಹ್ಮನ ಕಾರ್ಯಗಳನ್ನು ಆರೋಪಿಸ್ತಾನೆ, ಅಂದರೆ ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾನೆ, ಯಾವ ಜ್ಞಾನ ಯುಕ್ತಿಶೂನ್ಯವಾಗಿದೆ, ಯಾವುದು ಅಸತ್ಯವನ್ನು ವಿಷೀಕರಿಸ್ತಾ ಇದೆ, ಅದು ತಾಮಸ ಜ್ಞಾನ ಅಂತ ಹೇಳ್ಕೊಟ್ಟಿದ್ದಾನೆ. ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇಸಕ್ತಂ ಅಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸ ಉದಾಹೃತಂ. ಯಾವನ ಜ್ಞಾನ ಅದು ಕೃಷ್ಣವತ್ತು ಏಕಸ್ಮಿನ್ ಕಾರ್ಯೇ ಸಕ್ತಂ, ಕೃಷ್ಣವತ್ತು ಏಕಸ್ಮಿನ್ ಕಾರ್ಯೇ ಸಕ್ತಂ ಅಂದರೆ ಒಬ್ಬ ಜೀವನನ್ನು ಅವನನ್ನು ಬ್ರಹ್ಮ ಅಂತ ವಿಷೀಕರಿಸೋದು,
ಒಬ್ಬ ಜೀವನನ್ನು ಬ್ರಹ್ಮ ಅಂತ ವಿಷಯೀಕರಿಸೋದು, ಅಥವಾ ಈ ಬ್ರಹ್ಮ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ ಅಂತ ಹೇಳುವಂಥದ್ದು. ಮತ್ತು ಅಹೈತುಕಂ ಅಂದರೆ ಹೇತು ಇಲ್ಲದೇ ಇರುವಂಥದ್ದು, ಯುಕ್ತಿ ಇಲ್ಲದೇ ಇರುವಂಥದ್ದು, ಯುಕ್ತಿಹೀನವಾಗಿರುವಂಥದ್ದು. ಅತತ್ವಾರ್ಥವತ್ ಅಂದರೆ ಅಜ್ಞಾನದಿಂದ ಕೂಡಿರುವಂಥದ್ದು, ಅತತ್ವಾರ್ಥವತ್. ಮತ್ತು ಅಲ್ಪಂ ಸ್ವಲ್ಪವಾಗಿರುವಂಥದ್ದು. ಇಂತಹ ಜ್ಞಾನ ಇದು ತಾಮಸ ಜ್ಞಾನ ಅಂತ ಹೇಳೋದು. ಇದು ಒಂದು ಯುಕ್ತಿಶೂನ್ಯವಾಗಿದೆ, ಅಸದ್ವಿಷಯಕವಾಗಿದೆ, ಮತ್ತು ಅಲ್ಪವಾಗಿರತಕ್ಕಂತಹ ಜ್ಞಾನ ಆಗಿದೆ. ನಾನು ಬ್ರಹ್ಮ ಒಂದೇ, ಜಗತ್ತು ಸತ್ಯವಾಗಿರೋದು ಸಸದ್ ವಿಲಕ್ಷಣ ಅಂತ ಈ ಜ್ಞಾನ ವಿಷಯೀಕರಿಸ್ತದೆ. ಅಂದರೆ ಇವತ್ತು ಅದ್ವೈತ ವೇದಾಂತ ಏನು ಹೇಳುತ್ತೆ, ಆ ಅದ್ವೈತ ವೇದಾಂತ ಜನ್ಯವಾಗಿರತಕ್ಕಂತಹ ಜ್ಞಾನ ಅದು ತಾಮಸ ಜ್ಞಾನ ಅಂತ ಕೃಷ್ಣನ ಹೇಳ್ತಾ ಇದ್ದಾನೆ. ನಾವು ಹೇಳಬೇಕಾಗಿಲ್ಲ, ದ್ವೈತಿಗಳು ಹೇಳಬೇಕಾಗಿಲ್ಲ, ಕೃಷ್ಣನ ಹೇಳ್ತಾ ಇದ್ದಾನೆ. ಯಾವುದು ತಾಮಸ ಜ್ಞಾನ ಅಂದರೆ ಯತ್ತು ಕ್ರಿಸ್ತವದಿ ಏಕಸ್ಮಿನ್ ಕಾರ್ಯೇ, ಯತ್ತು ಅದನ್ನು ವಿವರಿಸ್ತಾರೆ ವಿವೃತಿಯಲ್ಲಿ. ಕಾರ್ಯಶಬ್ದ ಅತ್ರ ಸಂಸಾರಿಣ ಮುಕ್ತತ್ವೇನ ಕ್ರಿಯಮಾಣತ್ವ ಹೇತುನಾ ಜೀವಪರಃ. ಕಾರ್ಯ ಅಂದರೆ ಜೀವ ಅಂತ ಇಲ್ಲಿ. ಕೃಷ್ಣ ಶಬ್ದ ಬ್ರಹ್ಮಪರಃ ಜಗತ್ಪರಶ್ಚ ಅಯಮರ್ಥ. ಇಲ್ಲಿ ಕಾರ್ಯಶಬ್ದಕ್ಕೆ ಕಾರ್ಯೇ ಕೃಷ್ಣವತ್ ಏಕಸ್ಮಿನ್ ಕಾರ್ಯೇ, ಕಾರ್ಯ ಅಂದರೆ ಜೀವ. ಜೀವನಲ್ಲಿ ಯಾಕೆ ಕಾರ್ಯ ಅಂದರೆ ಜೀವ ಅಂದರೆ ಸಂಸಾರಿಣ ಮುಕ್ತತ್ವೇನ ಕ್ರಿಯಮಾಣತ್ವ ಹೇತುನಾ ಅಂತ ರಾಯರದಕ್ಕೆ ಕಾರಣ ಕೊಡ್ತಾರೆ. ಜೀವನನ್ನ ಕಾರ್ಯ ಅಂತ ಹೇಳೋದು ಯಾಕೆ? ಜೀವ ನಿತ್ಯ ಅಲ್ವಾ, ಕಾರ್ಯ ಆಗೋದು ಹೇಗೆ ಅಂದರೆ ಸಂಸಾರಿಯಾಗಿದ್ದವನು ಮುಂದೆ ಮುಕ್ತನಾಗ್ತಾನಲ್ಲ. ಸಂಸಾರಿಯಾಗಿದ್ದಾನೆ ಮೊದಲು, ಇಲ್ಲಿ ಸಂಸಾರಿಯಾಗಿದ್ದವನು ಮುಂದೆ ಮುಕ್ತನಾಗ್ತಾನೆ. ಆ ಮುಕ್ತತ್ವೇನ ಕ್ರಿಯಮಾಣತ್ವ ಹೇತುನ, ಅವನು ಮುಕ್ತನಾಗ್ತಾನೆ ಎಂಬ ಕಾರಣದಿಂದ, ಸಂಸಾರಿಯಾಗಿದ್ದವನು ಮುಕ್ತನಾದ ಎಂಬ ಕಾರಣದಿಂದ ಅವನನ್ನು ಕಾರ್ಯ ಅಂತ ಹೇಳುದು. ಮುಕ್ತನಾಗಿ ಮಾಡಲ್ಪಡುವುದರಿಂದ, ಸಂಸಾರಿ ಜೀವನು ಮುಕ್ತನಾಗಿ ಮಾಡಲ್ಪಡುವುದರಿಂದ, ಕಾರ್ಯಶಬ್ದಕ್ಕೆ ಅದೇ ಅರ್ಥ ಅಲ್ಲ, ಕಾರ್ಯ ಅಂದರೆ ಮಾಡಲ್ಪಡೋದು ಅಂತ ಅರ್ಥ. ಹಾಗಾದರೆ ಜೀವ ಅಂತ ಅರ್ಥ. ಜೀವನಲ್ಲಿ ಕೃಷ್ಣ ಶಬ್ದಕ್ಕೆ ಏನರ್ಥ? ಕೃಷ್ಣ ಶಬ್ದಕ್ಕೆ ಬ್ರಹ್ಮ ಅಂತಲೂ ಅರ್ಥ ಇದೆ, ಜೀವ ಅಂತಲೂ ಅರ್ಥ ಇದೆ. ಕೃಷ್ಣ ಶಬ್ದಕ್ಕೆ ಬ್ರಹ್ಮಪರಃ ಜಗತ್ಪರಃ, ಬ್ರಹ್ಮಪರವಾದ ಅರ್ಥವೂ ಇದೆ, ಜಗತ್ಪರವಾಗಿರತಕ್ಕಂತಹ ಅರ್ಥವೂ ಇದೆ. ಹಾಗಾದರೆ ಏಕಸ್ಮಿನ್ ಕಾರ್ಯೇ, ಒಬ್ಬ ಜೀವನಲ್ಲಿ ಬ್ರಹ್ಮನನ್ನು ಆರೋಪಿಸುವುದು ಅಂತ ಅರ್ಥ. ಒಬ್ಬ ಜೀವನಲ್ಲಿ ಏಕಸ್ಮಿನ್ ಕಾರ್ಯೇ ಕೃಷ್ಣವತ್, ಏಕಸ್ಮಿನ್ ಕಾರ್ಯ ಕೃಷ್ಣವತ್. ಕೃಷ್ಣ ಅಂದರೆ ಬ್ರಹ್ಮ, ಬ್ರಹ್ಮನಂತೆ, ಬ್ರಹ್ಮನನ್ನು ಆರೋಪಿಸುವುದು ಅಂತ ಅರ್ಥ. ಅಂದರೆ ಜೀವ ಬ್ರಹ್ಮ ಒಂದೇ ಅಂತ ಹೇಳೋದು. ಅಥವಾ ಕೃಷ್ಣ ಶಬ್ದಕ್ಕೆ ಜಗತ್ತು ಅಂತ ಅರ್ಥ ಇದೆ. ಜೀವನಲ್ಲಿ ಜಗತ್ತನ್ನು ಆರೋಪಿಸೋದು, ಅದನ್ನೇ ವಿವರಿಸ್ತಾರೆ. ಏಕಸ್ಮಿನ್ ಕಾರ್ಯೇ ಜೀವೇ, ಒಬ್ಬನೇ ಕಾರ್ಯವೆನಿಸುವಂತಹ ಜೀವನಲ್ಲಿ ಕೃಷ್ಣವತ್ ಬ್ರಹ್ಮನಂತೆ ಯತ್ ಜ್ಞಾನಂ ಸಕ್ತಂ, ಒಬ್ಬನೇ ಜೀವನಲ್ಲಿ ಕೃಷ್ಣವತ್ ಬ್ರಹ್ಮನಂತೆ ಸಕ್ತಂ ಅಂದರೆ ಯಾವ ಜ್ಞಾನ ತೊಡಗಿದೆಯೋ, ಅರ್ಥಾತ್ ಜೀವನಲ್ಲಿ ಬ್ರಹ್ಮನನ್ನು ಯಾವುದು ವಿಷಯೀಕರಿಸ್ತಾ ಇದೆಯೋ, ಜೀವನಲ್ಲಿ ಬ್ರಹ್ಮನನ್ನು ವಿಷಯೀಕರಿಸೋದು ಅಂದರೆ ಜೀವ ಬ್ರಹ್ಮ ಒಂದೇ ಅಂತ ಹೇಳೋದು ಅಂತ. ಅಂದರೆ ಬ್ರಹ್ಮ ಹೇಗೆ ತನ್ನನ್ನು ಬ್ರಹ್ಮ ಅಂತ ವಿಷಯೀಕರಿಸ್ತಾನೋ ಹಾಗೆ ಜೀವನನ್ನು ಕೂಡ ಬ್ರಹ್ಮ ಅಂತ ವಿಷಯೀಕರಿಸೋದು. ಬ್ರಹ್ಮ ತಾನು ಬ್ರಹ್ಮ ಅಂತ ಹೇಗೆ ವಿಷಯೀಕರಿಸ್ತಾನೋ ಹಾಗೆ ಜೀವನು ಕೂಡ ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತ ಬ್ರಹ್ಮಾಭೇದವನ್ನು ಜೀವನ ವಿಷಯದಲ್ಲಿ ವಿಷಯೀಕರಿಸೋದು. ಜೀವ ಬ್ರಹ್ಮೈಕ್ಯ ಜ್ಞಾನ ಅಂತ ಅರ್ಥ. ಈ ಜ್ಞಾನ ತಾಮಸವಾದ ಜ್ಞಾನ ಅಂತ ಹೇಳ್ತಾ ಇರೋದು. ಜೀವೇ ಏಕಸ್ಮಿನ್ ಕಾರ್ಯೇ, ಒಂದು ಕಾರ್ಯವಾಗಿರತಕ್ಕಂತಹ ಜೀವನದಲ್ಲಿ ಕೃಷ್ಣವತ್ ಬ್ರಹ್ಮನಂತೆ ಯಜ್ಞಾನಂ ಸಕ್ತಂ, ಬ್ರಹ್ಮನಂತೆ ಯಾವ ಜ್ಞಾನವು ವಿಷಯೀಕರಿಸಿದೆಯೋ, ಅಂದರೆ ನಾನು ಬ್ರಹ್ಮ ಎಂಬ ಜ್ಞಾನ, ನಾನು ಬ್ರಹ್ಮ ಎಂಬ ಜ್ಞಾನ ಹೇಗೆ ವಿಷಯೀಕರಿಸಿದೆಯೋ ಅಂತ ಯಾವ ಜ್ಞಾನವು ಹಾಗೆ ವಿಷಯೀಕರಿಸಿದೆಯೋ
ಅಂತಹ ಜ್ಞಾನ ತಾಮಸ ಜ್ಞಾನ. ಕೋರ್ತಃ ಇದರ ಅರ್ಥ ಏನು? ಏನರ್ಥ ಅಂದರೆ ಬ್ರಹ್ಮ ಹೇಗೆ ತನ್ನನ್ನು ಬ್ರಹ್ಮ ಅಂತ ವಿಷಯೀಕರಿಸ್ತಾನೋ, ತನ್ನನ್ನು ಬ್ರಹ್ಮ ಅಂತ ತಿಳ್ಕೊಳ್ತಾನೆ, ಹಾಗೆ ಜೀವನು ಕೂಡ ತನ್ನನ್ನು ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಈ ಜ್ಞಾನ ಜೀವಂ ಬ್ರಹ್ಮೇತಿ ಯಜ್ಞಾನಂ ವಿಷೀಕರೋತ್ಯರ್ಥ. ಬ್ರಹ್ಮ ಯಥಾ ಬ್ರಹ್ಮನು ಯಾವ ರೀತಿಯಾಗಿ ಸ್ವಾತ್ಮಾನಂ ವಿಷೀಕರೋತಿ, ತನ್ನನ್ನು ಬ್ರಹ್ಮ ಅಂತ ತಿಳ್ಕೊಳ್ತಾನೋ ತಥಾ ಹಾಗೆಯೇ ಜೀವಂ ಬ್ರಹ್ಮ, ಜೀವನು ಕೂಡ ಬ್ರಹ್ಮನೇ ಅಂತ ಎಂಬ ಜ್ಞಾನ ವಿಷೀಕರಿಸುವಂಥದ್ದು. ಜೀವನಲ್ಲಿ ಬ್ರಹ್ಮ ಅಭೇದ ವಿಷಯಕವಾಗಿರತಕ್ಕಂತಹ ಜ್ಞಾನ ಅಂತ ಅರ್ಥ ಅಷ್ಟೇ. ಜೀವೇ ಬ್ರಹ್ಮ ಅಭೇದ ವಿಷಯಕಂ ಯಜ್ಞಾನಂ ತತ್ತಾಮಸಂ. ಜೀವನಲ್ಲಿ ಬ್ರಹ್ಮ ವಿಷಯಕವಾಗಿರತಕ್ಕಂತಹ ಜ್ಞಾನ, ಇದು ಏನು? ತಾಮಸ ಜ್ಞಾನ. ಏಕಸ್ಮಿನ್ ಕಾರ್ಯೇ ಜೀವೇ ಕೃಷ್ಣವತ್ ಜಗದ್ ಯದಿ ಅಜ್ಞಾನಂ ಸಕ್ತಂ ಪ್ರಪಂಚಂ ಯಥಾ ವಿಷಯೀಕರೋತಿ ಪ್ರಪಂಚೋಯಮಿತಿ ತಥಾ ಜೀವಂ ಯಜ್ಞಾನಂ ವಿಷಯೀಕರೋತಿ. ಹಾಗೆಯೇ ಏಕಸ್ಮಿನ್ ಕಾರ್ಯೇ ಏಕಸ್ಮಿನ್ ಕಾರ್ಯ ಜೀವನಲ್ಲಿ ಕೃಷ್ಣವತ್, ಕೃಷ್ಣ ಶಬ್ದಕ್ಕೆ ಬ್ರಹ್ಮ ಅಂತ ಒಂದರ್ಥ, ಜಗತ್ತು ಅಂತ ಒಂದರ್ಥ. ಕೃಷ್ಣವತ್ ಜಗತ್ತಿನಂತೆ ಜ್ಞಾನಂ ಸಕ್ತಂ, ಯಾವ ಜ್ಞಾನ ತೊಡಗಿದೆಯೋ ಅಂದರೆ ಪ್ರಪಂಚವನ್ನು ಇದು ಪ್ರಪಂಚ ಅಂತ ವಿಷಯೀಕರಿಸ್ತಾ ಇದೆಯೋ, ಜೀವನನ್ನೇ ಪ್ರಪಂಚ ಅಂತ ವಿಷಯೀಕರಿಸೋದು. ಜೀವನನ್ನು ಯಾವ ಜ್ಞಾನ ವಿಷಯೀಕರಿಸ್ತಾ ಇದೆಯೋ ಅಂತಹ ಜೀವನನ್ನು ಜಗದ್ರೂಪ ಅಂತ ಹೇಳೋದು, ಜಗದ್ರೂಪ ಅಂತ ವಿಷಯೀಕರಿಸೋದು. ಇಂತಹ ಜ್ಞಾನ ಏನಿದೆ ಇದು ತಾಮಸ ಜ್ಞಾನ. ಏಕಸ್ಮಿನ್ ಕಾರ್ಯೇ ಒಬ್ಬ ಜೀವನಲ್ಲಿ ಕೃಷ್ಣವತ್ ಜಗತ್ತಿನಂತೆ ಯತಜ್ಞಾನಂ ಯಾವ ಜ್ಞಾನವು ಸಕ್ತಂ ತೊಡಗಿದೆಯೋ ಅಂದರೆ ಒಬ್ಬನೇ ಜೀವನನ್ನು ಸಮಸ್ತ ಜಗದ್ರೂಪ ಅಂತ ಯಾವುದು ವಿಷಯೀಕರಿಸ್ತದೋ ಅಂದರೆ ಏಕಜೀವನಿಂದ ಕಲ್ಪಿತವಾಗಿರುವಂಥದ್ದು ಜಗತ್ತು ಎಂಬ ಜ್ಞಾನ ಏನಿದೆ ಅದು ತಾಮಸವಾಗಿರತಕ್ಕಂತಹ ಜ್ಞಾನ. ಹೀಗೆ ಒಟ್ಟು 3 ರೀತಿಯಾದ ಅರ್ಥ, 3 ರೀತಿಯಾಗಿರ್ತಕ್ಕಂತಹ ತಾಮಸ ಜ್ಞಾನವನ್ನು ಹೇಳಿದಾಗಾಯಿತು. ಮೊದಲನೇದು ಜೀವನಲ್ಲಿ ಬ್ರಹ್ಮನನ್ನು ಕಾರ್ಯ ಶಬ್ದವಾಚ್ಯನಾಗಿರ್ತಕ್ಕಂತಹ ಜೀವನಲ್ಲಿ ಬ್ರಹ್ಮನಂತೆ ಯಾವ ಜ್ಞಾನವು ವಿಷಯೀಕರಿಸಿದೆಯೋ ಆ ಜ್ಞಾನ. ಬ್ರಹ್ಮ ಹೇಗೆ ತನ್ನನ್ನು ಬ್ರಹ್ಮ ಅಂತ ವಿಷಯೀಕರಿಸ್ತಾನೋ ಹಾಗೆ ಜೀವನನ್ನು ಕೂಡ ಬ್ರಹ್ಮ ಅಂತ ವಿಷಯೀಕರಿಸೋದು. ಜೀವ ಬ್ರಹ್ಮ ಒಂದೇ ಅಂತ ಹೇಳೋದು, ಜೀವಬ್ರಹ್ಮೈಕ್ಯ ಜ್ಞಾನ, ಇದು ತಾಮಸ ಜ್ಞಾನ ಅಂತ ಒಂದು. ಇನ್ನೊಂದು, ಒಬ್ಬನೇ ಜೀವನಲ್ಲಿ ಜಗತ್ತಿನಂತೆ ಯಾವ ಜ್ಞಾನ ತೊಡಗಿದೆಯೋ ಅರ್ಥಾತ್ ಪ್ರಪಂಚವನ್ನು, ಇದು ಪ್ರಪಂಚ, ಜೀವನಲ್ಲಿ ಇದು ಪ್ರಪಂಚ ಅಂತ ಯಾವುದು ಜ್ಞಾನ ವಿಷಯೀಕರಿಸ್ತದೋ ಅಂತಹ ಜ್ಞಾನ, ಜೀವನನ್ನು ಜಗದ್ರೂಪ ಅಂತ ಹೇಳ್ತಕ್ಕಂತಹ ಜ್ಞಾನ, ಇದು ಇನ್ನೊಂದು ಜ್ಞಾನ. ಆದ್ದರಿಂದ ತಾಮಸ. ಮತ್ತೊಂದು ಏಕಸ್ಮಿನ್ ಕಾರ್ಯ ಒಬ್ಬ ಜೀವನಲ್ಲಿ ಜಗತ್ತಿನಂತೆ ಯಾವ ಜ್ಞಾನ ತೊಡಗಿದೆಯೋ ಅಂದರೆ ಒಬ್ಬನೇ ಜೀವನನ್ನು ಸಮಸ್ತ ಜಗದ್ರೂಪ ಅಂತ ಯಾವುದು ವಿಷಯೀಕರಿಸ್ತದೆ, ಏಕಜೀವನಿಂದಲೇ ಈ ಜಗತ್ತು ಕಲ್ಪಿತವಾಗಿದೆ ಅನ್ನುವ ಜ್ಞಾನ. ಹೀಗೆ 3 ರೀತಿಯಾದ ಜ್ಞಾನ. ಈ 3 ಜ್ಞಾನಗಳು ಕೂಡ ತಾಮಸವಾಗಿರತಕ್ಕಂತಹ ಜ್ಞಾನ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಒಟ್ಟು ಜೀವಬ್ರಹ್ಮೈಕ್ಯವನ್ನು ಹೇಳುವಂಥದ್ದು ಮತ್ತು ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ ಅಂತ ಹೇಳುವಂಥದ್ದು ಮತ್ತು ನಾನೇ ಬ್ರಹ್ಮ ಅಂತ ಜಗತ್ತು ಸಸದ್ ವಿಲಕ್ಷಣ ಅಂತ ಹೇಳುವಂಥದ್ದು. ಈ 3 ರೀತಿಯ ಜ್ಞಾನಗಳು ಇವು ತಾಮಸವಾಗಿರತಕ್ಕಂತಹ ಜ್ಞಾನ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಲ್ಲದೆ ತಾಮಸ ಅಂತ ಹೇಳಲಿಕ್ಕೆ ಕಾರಣ ಬೇರೆ ಇನ್ನೊಂದು ಕಾರಣ ಕೊಡ್ತಾನೆ ಕೃಷ್ಣ. ಕಿಚ್ಚ ಯಜ್ಞಾನಂ ಅಹೈತುಕಂ ಯುಕ್ತಿಶೂನ್ಯಂ ಅತತ್ವಾರ್ಥವದ್ ಅಸತ್ಯ ವಿಷಯಕಂ ಸಸದ್ವಿಲಕ್ಷಣಾದಿ ಅವಿದ್ಯಮಾನಾಕಾರ ಕಲ್ಪನಾಯುಕ್ತಮಿತಿ ಯಾವತ್ತು. ಈ ಜ್ಞಾನ ತಾಮಸ ಜ್ಞಾನ. ಯಾವುದು ತಾಮಸ ಜ್ಞಾನ ಅಂದರೆ ಯತ್ ಜ್ಞಾನಂ ಅಹೈತುಕಂ, ಯಾವ ಜ್ಞಾನ ಅಹೈತುಕ ಇಲ್ಲದ್ದಾಗಿದೆಯೋ, ಅತತ್ವಾರ್ಥವತ್ ಅಸತ್ಯವನ್ನು ವಿಷಯೀಕರಿಸ್ತಾ ಇದೆಯೋ, ಅಂದರೆ ಈ ಪ್ರಪಂಚ ಸಸದ್ವಿಲಕ್ಷಣ
ಅಂತ ಕಲ್ಪಿಸುವಂಥದ್ದು. ಮತ್ತು ಅಲ್ಪ ಅಲ್ಪ ಬಹಳ ಅಜ್ಞಾನದ ಕೂಡಿದೆಯೋ ಅರ್ಥಾತ್ ಅಲ್ಪಜ್ಞಾನಕ್ಕೆ ಸದೃಶವೋ ಅದು ತಾಮಸ ಅಂತ 3 ಕಾರಣಗಳಿಂದಾಗಿ ಈ ಜ್ಞಾನ ತಾಮಸ. ಒಂದು, ಇದಕ್ಕೆ ಯುಕ್ತಿ ಇಲ್ಲ. ಮತ್ತೊಂದು, ಅಸತ್ಯವನ್ನು ವಿಷಯೀಕರಿಸ್ತಾ ಇದೆ. ಮತ್ತೊಂದು, ಅಲ್ಪವಾಗಿದೆ. 3 ಕಾರಣದಿಂದಾಗಿ ಈ ಜ್ಞಾನ ಯಾವುದು ಜೀವಬ್ರಹ್ಮೈಕ್ಯ ಜ್ಞಾನ ಅನ್ನೋದು ಇದು ತಾಮಸ ಜ್ಞಾನ. ಯಾಕೆ ಅಂದರೆ ಒಂದು ಅಹೈತುಕ, ಮತ್ತೊಂದು ಯುಕ್ತಿಶೂನ್ಯ, ಮತ್ತೊಂದು ಅಲ್ಪ. ಕಿಂಚ ಯತ್ ಜ್ಞಾನಂ ಅಹೈತುಕಂ, ಯಾವ ಜ್ಞಾನವು ಅಹೈತುಕ ಯುಕ್ತಿರಹಿತವಾಗಿದೆಯೋ ಯುಕ್ತಿಶೂನ್ಯಂ, ಅತತ್ವಾರ್ಥವತ್ ಅಂದರೆ ಅಸತ್ಯ ವಿಷಯಕಂ, ಅಸತ್ಯವಾದ್ದನ್ನು ಹೇಳ್ತಾ ಇದೆ. ಸಸದ್ ವಿಲಕ್ಷಣಾದಿ ಅವಿದ್ಯಮಾನ ಆಕಾರ ಕಲ್ಪನಾಯುಕ್ತಂ ಇದು ಯಾವತ್. ಸಸದ್ ವಿಲಕ್ಷಣ, ಪ್ರಪಂಚ ಸತ್ತಲ್ಲ, ಅಸತ್ತಲ್ಲ, ಸಸದ್ ವಿಲಕ್ಷಣ ಅಲ್ಲ, ಸಸದ್ ವಿಲಕ್ಷಣನೂ ಅಲ್ಲ, ಅದು ಅನಿರ್ವಚನೀಯ. ಹಾಗೆಲ್ಲ ಈ ಮಾಯಾವಾದಿಗಳು ನಿರೂಪಣೆ ಮಾಡ್ತಾರೆ. ಅದನ್ನು ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನದಲ್ಲಿ ಮತ್ತು ತತ್ವೋದ್ಯೋತದಲ್ಲಿ, ನ್ಯಾಯಾಮೃತದಲ್ಲಿ ಇದನ್ನು ಚೆನ್ನಾಗಿ ನಿರಾಕರಣೆ ಮಾಡಿದ್ದಾರೆ. ಪ್ರಪಂಚ ಅಸತ್ಯ ಅಂತ ಹೇಳೋದನ್ನು. ಈ ಜ್ಞಾನ ಅನ್ನೋದು ಒಂದು ಯುಕ್ತಿಹೀನವಾಗಿದೆ, ಅಹೈತುಕಂ, ಯುಕ್ತಿ ಇಲ್ಲ, ಯುಕ್ತಿಶೂನ್ಯವಾಗಿದೆ. ಮತ್ತು ಅತತ್ವಾರ್ಥವತ್, ಈ ಜ್ಞಾನ ಪ್ರಪಂಚ ಅಸತ್ಯ ಅಂತ ಹೇಳ್ತಕ್ಕಂತಹ ಜ್ಞಾನ ಇದು ಅತತ್ವಾರ್ಥವತ್ ಅಂದರೆ ಅಸತ್ಯ ವಿಷಯಕವಾಗಿದೆ, ಅಸತ್ಯವಾದ ವಿಷಯವನ್ನು ಹೇಳ್ತಾ ಇದೆ. ಈ ಪ್ರಪಂಚ ಸತ್ತಲ್ಲ, ಅಸತ್ತಲ್ಲ, ಸಸತ್ತಲ್ಲ, ಸಸದ್ವಿಲಕ್ಷಣ ಅಂತ ಸದಸದ್ವಿಲಕ್ಷಣಾದಿ ಅವಿದ್ಯಮಾನಾಕಾರ ಕಲ್ಪನಾ. ಅದು ಹೇಗೆ ಸದಸದ್ವಿಲಕ್ಷಣ? ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅವಿದ್ಯಮಾನವಾಗಿರತಕ್ಕಂತಹ ಆಕಾರವನ್ನು ಈ ಜಗತ್ತಿಗೆ ಕಲ್ಪನೆ ಮಾಡ್ತಾನೆ ಅವನು. ಮತ್ತೊಂದು ಅಲ್ಪ ಅಂದರೆ ಬಹಳ ಅಜ್ಞಾನದಿಂದ ಕೂಡಿದೆ. ಬಹುಳ ಅಜ್ಞಾನಯುತತ್ವೇನ ಧರ್ಮೇಣ, ಬಹಳ ಅಜ್ಞಾನದಿಂದ ಕೂಡಿರತಕ್ಕಂತಹ ಜ್ಞಾನ ಆಗಿದೆ ಇದು. ಆದ್ದರಿಂದ ಅಜ್ಞಾನಯುತತ್ವೇನ ಧರ್ಮೇಣ ಅಲ್ಪಜ್ಞಾನ ಸದೃಶಂಚಯತ್, ಅಲ್ಪಜ್ಞಾನ ಸದೃಶವಾಗಿದೆ ಇದು. ಆದ್ದರಿಂದ ಇದು ತಾಮಸವಾಗಿರತಕ್ಕಂತಹ ಜ್ಞಾನ. ಅತ್ರ ಬ್ರಹ್ಮವೈತಿ ಜೀವ ಇತಿ ವಾಚ್ಯೆ ಕೃಷ್ಣವದಿತ್ಯುಕ್ತಿ ಜಗತೋಪಿ ಗ್ರಹಣಾಯ. ಅಲ್ಲ, ಇಲ್ಲಿ ಕೃಷ್ಣ ಹೀಗೆ ಹೇಳ್ಬೋದಿತ್ತು ಶ್ಲೋಕದಲ್ಲಿ, ಕಾರ್ಯೇ ಕೃಷ್ಣ ಈ ಶಬ್ದ ಎಲ್ಲ ಯಾಕೆ? ಎತ್ತು ಕೃಷ್ಣವದ್ ಏಕಸ್ಮಿನ್ ಕಾರ್ಯೇ, ಕೃಷ್ಣನಲ್ಲಿ ಬ್ರಹ್ಮ ಅಂತ ಹೇಳ್ಬೋದು. ಎತ್ತು ಬ್ರಹ್ಮವದಿತ್ತೇಕಸ್ಮಿನ್ ಜೀವೇ ಸಕ್ತ ಮಹಾಯಿತುಕಂ ಅಂತ ಹಿಂಗೆ ಹೇಳ್ಬೋದಿತ್ತು ಶ್ಲೋಕವನ್ನು. ಎತ್ತು ಕೃಷ್ಣ ಅಂತ ಹೇಳಲಿಕ್ಕಿಲ್ಲ. ಎತ್ತು ಕೃಷ್ಣ ಅಂದ್ರೆ ಏನೋ ಬ್ರಹ್ಮ. ಎತ್ತು ಬ್ರಹ್ಮವದೇಕಸ್ಮಿನ್ ಕಾರ್ಯ ಅಂತ ಹೇಳೋ ಬದಲಿಗೆ ಜೀವೇ ಸಕ್ತ ಮಹಾಯಿತುಕಂ ಅಂತ ಈ ರೀತಿಯಲ್ಲಿ ಹೇಳ್ಬೋದಿತ್ತು. ಇದು ಯಾಕೆ ಹೀಗೆ ಹೇಳಿದ ಅಂದರೆ ಅದಕ್ಕೆ ಕಾರಣ ಇದೆ ಅಂತ. ಕೃಷ್ಣ ಶಬ್ದ ಬ್ರಹ್ಮಪರಃ ಜಗತ್ಪರಃ, ಬ್ರಹ್ಮ ಮತ್ತು ಜಗತ್ತು ಎರಡು ಅರ್ಥ ಇದೆ ಅದಕ್ಕೆ. ಎರಡು ಅರ್ಥವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ದಲ್ಲಿ. ಬ್ರಹ್ಮವದಿತಿ ಜೀವ ಇತಿ ಚ ವಾಚ್ಯೆ, ಕೃಷ್ಣವತ ಅಂತ ಹೇಳೋ ಬಗ್ಗೆ ಬ್ರಹ್ಮವತ ಅಂತ ಹೇಳೋದು, ಕಾರ್ಯ ಅಂತ ಹೇಳೋ ಬದಲು ಜೀವೇ ಅಂತ ಹೇಳೋದು. ಜೀವೇ ಬ್ರಹ್ಮವತ್, ಜೀವನಲ್ಲಿ ಬ್ರಹ್ಮನನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ, ಜೀವ ಬ್ರಹ್ಮ ವಿಷಯಕ ಜ್ಞಾನ ಹಾಗೆ ಹೇಳ್ಬೋಯ್ತು. ಹಾಗೆ ಹೇಳೋ ಬದಲು ಕೃಷ್ಣವತ್ ಅಂತ ಹೇಳಿದ ಯಾಕೆ ಅಂದರೆ ಕೃಷ್ಣ ಅಂತ ಹೇಳಿದ್ರಿಂದ ಜಗತ್ತನ್ನು ಗ್ರಹಣ ಮಾಡಲಿಕ್ಕೆ ಆಗತ್ತೆ. ಕೃಷ್ಣ ಶಬ್ದದಿಂದ ಜಗತ್ತನ್ನು ಕೂಡ ಸಂಗ್ರಹ ಮಾಡಬೇಕಾಗಿದೆ. ಬರೀ ಜೀವನಲ್ಲಿ ಬ್ರಹ್ಮನನ್ನು ವಿಷಯೀಕರಿಸುವುದು ಮಾತ್ರ ಅಲ್ಲ, ಜೀವನಲ್ಲಿ ಜಗತ್ತನ್ನು ಕೂಡ ವಿಷಯೀಕರಿಸುವಂಥದ್ದು. ಜಗತ್ತು ಆರೋಪಿತವಾಗಿದೆ, ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ ಎಂಬುದನ್ನು ಗ್ರಹಣ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಬ್ರಹ್ಮವತ್ ಅಂತ ಹೇಳಿದೆ, ಕೃಷ್ಣವತ್ ಅಂತ ಹೇಳಿದೆ. ಬ್ರಹ್ಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ, ಜಗತ್ತು ಅಂತ ಅರ್ಥ ಇಲ್ಲ. ಕೃಷ್ಣ ಶಬ್ದ ಹೇಳಿದರೆ ಕೃಷ್ಣ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ, ಜಗತ್ತು ಅಂತ ಅರ್ಥ ಇದೆ. ಹಾಗೆ ಇಲ್ಲಿ ಬ್ರಹ್ಮನಲ್ಲಿ ಜೀವನಲ್ಲಿ ಆರೋಪಿತವಾಗಿರುವಂಥದ್ದು ಬ್ರಹ್ಮ ಒಂದು, ಇನ್ನೊಂದು ಜೀವನಲ್ಲಿ ಆರೋಪಿತವಾಗಿರ್ತಕ್ಕಂತಹ ಜಗತ್ತು. ಹೀಗೆ
ಜಗತ್ತನ್ನು ಗ್ರಹಣ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ನೇರ ಆ ಶಬ್ದಗಳನ್ನು ಬ್ರಹ್ಮ ಜೀವ ಅಂತ ಶಬ್ದವನ್ನು ಹೇಳದೆ ಕೃಷ್ಣವದಿತಿ ಕಾರ್ಯೇ ಅಂತ ಹೇಳಿದ್ದು ಅದಕ್ಕೋಸ್ಕರ. ಹಾಗೆ ಹೇಳಿದ್ರಿಂದ ತೇನ ಅಕಾರ್ಯತ್ವಾದಿ ಕೃಷ್ಣಗುಣ ಪರಿಪೂರ್ಣತ್ವೇನ ಕೃಷ್ಣಪದೋಕ್ತ ಬ್ರಹ್ಮಣ ಕಾರ್ಯತ್ವಾದಿನ ತದಧೀನಸ್ಯ ಜೀವಸ್ಯ ಅಭೇದ ಜ್ಞಾನಂ ಮಿಥ್ಯಾಜ್ಞಾನತ್ವಾತ್ ಕಥಂ ನ ತಾಮಸತ್ವೋಪಾದನಾಯ ಇತಿ. ಕೃಷ್ಣ ಅಂದರೆ ಎಲ್ಲ ಅಂತ ಅರ್ಥ, ಸಕಲ ಎಲ್ಲ. ಈ ಬ್ರಹ್ಮನ ಅಕಾರ್ಯತ್ವ ಮುಂತಾದ ಬ್ರಹ್ಮ ಕಾರ್ಯ ಅಲ್ಲ, ಜೀವ ಕಾರ್ಯ. ಜೀವ ಅವನು ಸಂಸಾರಿಯಾಗಿದ್ದವನು ಮೊದಲು, ಆಮೇಲೆ ಮುಕ್ತನಾಗ್ತಾನೆ, ಆದ್ದರಿಂದ ಕಾರ್ಯ. ಬ್ರಹ್ಮ ಹಾಗಲ್ಲ, ಅವನು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಕೃಷ್ಣ ಪದ ಅನ್ನೋದು ಬ್ರಹ್ಮನನ್ನು ಹೇಳ್ತಾ ಇದೆ. ಇಂತಹ ಅಕಾರ್ಯನಾಗಿರತಕ್ಕಂತಹ ಬ್ರಹ್ಮನಿಗೂ ಕಾರ್ಯತ್ವ ನಿಮಿತ್ತದಿಂದ ಆ ಬ್ರಹ್ಮನಿಗೆ ಅಧೀನಾಗಿರತಕ್ಕಂತಹ ಜೀವನಿಗೂ ಅಭೇದ ಜ್ಞಾನ, ಅದು ಮಿಥ್ಯಾಜ್ಞಾನ. ಆದ್ದರಿಂದ ಅದು ಹೇಗೆ ತಾಮಸ ಆಗುವುದಿಲ್ಲ? ಅದು ತಾಮಸ ಆಗತ್ತೆ. ಕೃಷ್ಣನಾಗಿರ್ತಕ್ಕಂತಹ ಅಂದರೆ ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಬ್ರಹ್ಮ, ಆ ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಬ್ರಹ್ಮನಿಗೂ ಮತ್ತು ಕಾರ್ಯತ್ವಾದಿ ನಿಮಿತ್ತದಿಂದ ಆ ಬ್ರಹ್ಮನಿಗೆ ಅಧೀನಾಗಿರ್ತಕ್ಕಂತಹ ಜೀವ. ಈ ಕೃಷ್ಣ ಮತ್ತು ಕಾರ್ಯ ಅಂತ ಶಬ್ದ ಹೇಳಿದ್ರಿಂದ ಒಂದು ಕೃಷ್ಣ ಶಬ್ದದಿಂದ ಜಗತ್ತನ್ನು ಗ್ರಹಿಸಬೇಕಂತ ಒಂದು ಕಾರಣ, ಇನ್ನೊಂದು ಕೃಷ್ಣ ಅಂದರೆ ಗುಣ ಪರಿಪೂರ್ಣ ಸಕಲ ಎಲ್ಲ ಅಂತ. ಕಾರ್ಯ ಅಂದರೆ ಅವನು ಏನು ಸಂಸಾರಿಯಾಗಿದ್ದವನು ಮುಂದೆ ಅವನು ಮುಕ್ತನಾಗ್ತಕ್ಕಂಥವನು. ಆ ಕಾರ್ಯತ್ವಾದಿ ನಿಮಿತ್ತದಿಂದ ಅವನು ಬ್ರಹ್ಮನಿಗೆ ಅಧೀನನಾಗಿದ್ದಾನೆ. ತನ್ನ ಕಾರ್ಯತ್ವವನ್ನು ಕಳೆದುಕೊಂಡು ಅವನು ಮುಕ್ತನಾಗಬೇಕಾದರೆ ಅವನು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮನಿಗೆ ಅಧೀನನಾಗಿದ್ದಾನೆ, ಅದರಿಂದ ಜೀವನಿಗೂ ಬ್ರಹ್ಮನಿಗೆ ಅಧೀನಾಗಿರ್ತಕ್ಕಂತಹ ಜೀವನಿಗೂ ಮತ್ತು ಬ್ರಹ್ಮನಿಗೂ ಅಭೇದವನ್ನು ಇದು ಹೇಳ್ತಾ ಇದೆ. ಈ ಜ್ಞಾನ ಅಭೇದವನ್ನು ವಿಷೀಕರಿಸ್ತಾ ಇದೆ. ಆದ್ದರಿಂದ ಇದು ಮಿಥ್ಯಾಜ್ಞಾನ. ಆದ್ದರಿಂದ ಇದು ತಾಮಸವಾಗಿರತಕ್ಕಂತಹ ಜ್ಞಾನ ಅಂತ ಇದರ್ಥ. ಅತ್ರ ಅಕಾರ್ಯತ್ವಾದಿ ಈ ಶಬ್ದಗಳನ್ನು ಜಗತ್ತನ್ನು ಗ್ರಹಣ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಕೃಷ್ಣ ಶಬ್ದ ಹೇಳಿದ್ದರಿಂದ ಅಕಾರ್ಯತ್ವಾದಿ ಕೃಷ್ಣ ಗುಣ ಪರಿಪೂರ್ಣತ್ವೇನ, ಕೃಷ್ಣ ಅವನ ಕಾರ್ಯ ಅಲ್ಲ ಅವನು. ಅಂತಹ ಅಕಾರ್ಯತ್ವಾದಿ ಕೃಷ್ಣ ಎಲ್ಲ ಗುಣಪರಿಪೂರ್ಣನಾದ್ದರಿಂದ ಬ್ರಹ್ಮ ಕೃಷ್ಣ ಪದೋಕ್ತನಾಗಿದ್ದಾನೆ. ಅಂತಹ ಬ್ರಹ್ಮನೊಂದಿಗೆ ಕಾರ್ಯತ್ವಾದಿನ ತದಧೀನಸ್ಯ ಜೀವಸ್ಯ, ಕಾರ್ಯತ್ವಾದಿ ಗುಣಗಳಿಂದ ಅಂತಹ ಬ್ರಹ್ಮನಿಗೆ ಅಧೀನಾಗಿರತಕ್ಕಂತಹ ಜೀವನಿಗೆ ಅಭೇದವನ್ನು ಹೇಳ್ತಕ್ಕಂತಹ ಜ್ಞಾನ ಇದು ಮಿಥ್ಯಾಜ್ಞಾನ ಆಗುವುದರಿಂದ ಇದು ಹೇಗೆ ತಾಮಸ ಆಗುವುದಿಲ್ಲ? ಮಿಥ್ಯಾಜ್ಞಾನತ್ವ ಕಥಂ ನ ತಾಮಸ ಜ್ಞಾನ ಹೇಗೆ ಆಗುವುದಿಲ್ಲ? ಇದು ತಾಮಸ ಜ್ಞಾನವೇ. ಒಬ್ಬ ಅಕಾರ್ಯನಾಗಿದ್ದಾನೆ, ಬ್ರಹ್ಮ ಅಕಾರ್ಯ, ಅವನು ಗುಣಪರಿಪೂರ್ಣನಾಗಿದ್ದಾನೆ. ಈ ಜೀವ ಅವನು ಕಾರ್ಯ, ಅವನು ಪರಿಪೂರ್ಣ ಅಲ್ಲ, ಅವನಲ್ಲಿ ಕಾರ್ಯತ್ವಾದಿ ಅಲ್ಪ ಗುಣಗಳಿವೆ. ಆದ್ದರಿಂದ ಸರ್ವಜ್ಞನಾಗಿರತಕ್ಕಂತಹ ಈಶ್ವರನೊಂದಿಗೆ ಬ್ರಹ್ಮನೊಂದಿಗೆ ಜೀವನ ಅಭೇದವನ್ನು ಹೇಳುವಂಥದ್ದು ಇದು ಮಿಥ್ಯಾಜ್ಞಾನ. ಆದ್ದರಿಂದ ಇದು ತಾಮಸ. ಹೀಗೆ ತಾಮಸ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ, ತಾಮಸ ಅಂತ ಉಪಪಾದನೆ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಕೃಷ್ಣ ಹಾಗೆ ಹೇಗೆ ಹೇಳದೆ ಈ ಶ್ಲೋಕ ಹೇಳುವಾಗ ಯತ್ತು ಬ್ರಹ್ಮವದೇಕಸ್ಮಿನ್ ಜೀವೇ ಸಕ್ತ ಮಹಾಯುತಕಂ ಅಂತ ಹೇಳಿದೆ. ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತ ಮಹಾಯುತಕಂ ಅಂತ ಹೇಳಿದ್ದು ಆ ಕಾರಣಕ್ಕೆ. ಕೃಷ್ಣ ಮತ್ತು ಕಾರ್ಯ ಶಬ್ದಗಳನ್ನು ಹೇಳಿದ್ದರಿಂದ ಬ್ರಹ್ಮ ಮತ್ತು ಜೀವರಿಗೆ ಭೇದ ಎಂಬುದು ಇಲ್ಲ. ಕೃಷ್ಣ ಅಂದರೆ ಸಕಲ ಗುಣ ಪರಿಪೂರ್ಣ, ಕಾರ್ಯ ಅಂದರೆ ಅವನು ಅನಿತ್ಯ, ಅವನು ಸಂಸಾರಿ,
ಈ ಸಂಸಾರದಲ್ಲಿ ಬಂಧಿತನಾಗಿದ್ದಾನೆ, ಇವನು ಬದ್ಧನಾಗಿದ್ದಾನೆ, ಅವನು ಮುಕ್ತನಾಗಿದ್ದಾನೆ. ಮುಕ್ತನಾದವನು ಬ್ರಹ್ಮನಾದವನು ಹೇಗೆ ಒಂದೇ ಆಗಲಿಕ್ಕೆ ಸಾಧ್ಯ? ಅವನು ಗುಣಪರಿಪೂರ್ಣನಾಗಿದ್ದಾನೆ, ಅವನು ಸರ್ವಜ್ಞನಾಗಿದ್ದಾನೆ, ಇವನು ಅಲ್ಪಜ್ಞನಾಗಿದ್ದಾನೆ, ಅಲ್ಪಗುಣವುಳ್ಳವನಾಗಿದ್ದಾನೆ. ಇವರಿಬ್ಬರ ಮಧ್ಯೆ ಐಕ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸೋಕ್ಕೋಸ್ಕರವಾಗಿ ಪರ್ಟಿಕ್ಯುಲರ್ ಅದೇ ಪದವನ್ನು ಕೃಷ್ಣ ಅಂದರೆ ಸಕಲ ಪರಿಪೂರ್ಣನಾಗಿರತಕ್ಕಂತಹ ಬ್ರಹ್ಮ ಏಕಸ್ಮಿನ್ ಕಾರ್ಯೇ ಅಂದರೆ ಒಬ್ಬ ಜೀವನಲ್ಲಿ ಕೃಷ್ಣವತ್ ಅಂದರೆ ಬ್ರಹ್ಮನಂತೆ, ಒಬ್ಬ ಜೀವನಲ್ಲಿ ಬ್ರಹ್ಮನನ್ನು ವಿಷಯೀಕರಿಸ್ತಕ್ಕಂತಹ ಈ ಜ್ಞಾನ, ಅರ್ಥಾತ್ ಜೀವಬ್ರಹ್ಮ ಅಭೇದ ವಿಷಯಕವಾಗಿರ್ತಕ್ಕಂತಹ ಜ್ಞಾನ, ಮಿಥ್ಯಾಜ್ಞಾನ, ಇದು ಹೇಗೆ ತಾಮಸ ಆಗೋದಿಲ್ಲ? ಇದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಸುಲಭವಾಗಿ ಬ್ರಹ್ಮ ಮತ್ತು ಜೀವ ಅಂತ ಪದಗಳನ್ನು ಹೇಳದೆ ಕೃಷ್ಣ ಮತ್ತು ಕಾರ್ಯೆ ಎಂಬ ಪದಗಳನ್ನು ಹೇಳಿದ್ದು ಅಂತ ಇಷ್ಟು ಇದರ ಅಭಿಪ್ರಾಯ. ಈ ವಿವೃತ್ತಿಯಲ್ಲಿ ಇರತಕ್ಕಂಥ ವಾಕ್ಯಗಳ ಅಭಿಪ್ರಾಯ. ತಥಾ ಹಾಗೆಯೇ ಏಕಸ್ಮಿನ್ ಕಾರ್ಯೇ ಜೀವೇ ಒಬ್ಬ ಕಾರ್ಯನಾಗಿರ್ತಕ್ಕಂತಹ ಜೀವನಲ್ಲಿ ಕೃಷ್ಣವ ಜಗದ ಅಜ್ಞಾನಂ ಸಕ್ತಂ, ಒಬ್ಬ ಜೀವನಲ್ಲಿ ಇಡೀ ಜಗತ್ತು ಇರಲಿಕ್ಕೆ ಸಾಧ್ಯ? ಕೃಷ್ಣವದ ಜಗತ್ತು ಅದು ಇರಲಿಕ್ಕೆ ಸಾಧ್ಯವೇ? ಏಕಸ್ಮಿನ್ ಕಾರ್ಯ ಜೀವನಲ್ಲಿ ಕೃಷ್ಣವತ್ ಜಗತ್ತಿನಂತೆ ಯಾವ ಜ್ಞಾನ ಸಕ್ತಂ ತೊಡಗಿದೆಯೋ, ಅರ್ಥಾತ್ ಇದು ಪ್ರಪಂಚ, ಜೀವನದಲ್ಲಿ ಇದು ಪ್ರಪಂಚ ಅಂತ ವಿಷಯೀಕರಿಸ್ತಕ್ಕಂತಹ ಜ್ಞಾನ. ಜೀವನನ್ನು ಯಾವ ಜ್ಞಾನ ವಿಷಯೀಕರಿಸ್ತದೆ? ಅಂತಹ ಜೀವನನ್ನು ಜಗದ್ರೂಪ ಅಂತ ವಿಷಯೀಕರಿಸುವಂತಹ ಈ ಜ್ಞಾನ, ಇದು ತಾಮಸ ಜ್ಞಾನ. ಜೀವಂ ಯಜ್ಞಾನಂ ವಿಷಯೀಕರೋತಿ, ಯಜ್ಞಾನಂ ವಿಷಯೀಕರೋತಿ. ಯಾವ ಜ್ಞಾನವು ಯಾವ ಜ್ಞಾನ? ಜೀವನಲ್ಲಿ ಏಕಸ್ಮಿನ್ ಕಾರ್ಯ ಜೀವೇ ಕಾರ್ಯನಾಗಿರ್ತಕ್ಕಂತಹ ಜೀವನಲ್ಲಿ ಕೃಷ್ಣವತ್ ಅಂದರೆ ಜಗತ್ ಕೃಷ್ಣವತ್ ಜಗದ್ವತ್ ಜ್ಞಾನಂ ಸಕ್ತಂ, ಯಾವ ಜ್ಞಾನವು ಜೀವನದಲ್ಲಿ ಜಗತ್ತನ್ನು ಯಾವ ಜ್ಞಾನ ವಿಷಯೀಕರಿಸ್ತದೋ, ಪ್ರಪಂಚಂ ಯಥಾ ವಿಷಯೀಕರೋತಿ, ಪ್ರಪಂಚೋಯಂ ಇವನೇ ಪ್ರಪಂಚ, ತಥಾ ಜೀವಂ ಯಜ್ಞಾನಂ ವಿಷಯೀಕರೋತಿ, ಆ ರೀತಿಯಲ್ಲಿ ಇವನೇ ಪ್ರಪಂಚ ಅಂತ ಯಾವ ಜೀವನನ್ನು ಜ್ಞಾನ ವಿಷಯೀಕರಿಸ್ತದೋ, ಜೀವನನೇ ಪ್ರಪಂಚ ಅಂತ ಹೇಳೋದು. ಅಂದರೆ ಜೀವ ಜಡ ಅಭೇದ, ಹಿಂದೆ ಹೇಳಿದ್ದು ಬ್ರಹ್ಮ ಜೀವ ಅಭೇದ, ಇದು ಜೀವ ಜಡ ಅಭೇದ. ಇದನ್ನು ಯಾವುದು ವಿಷಯೀಕರಿಸ್ತದೋ ಅದು ತಾಮಸ ಜ್ಞಾನ. ಜ್ಞಾನಂ ತಾಮಸಮಿತಿ ಯಾವತ್ತು. ತಥಾ ಏಕಸ್ಮಿನ್ ಕಾರ್ಯ ಜೀವೇ ಒಬ್ಬ ಜೀವನಲ್ಲಿ ಕೃಷ್ಣವದ್ ಯಜ್ಞಾನಂ ಕೃಷ್ಣವತ್ ಯತ್ ಜ್ಞಾನಂ ಸಕ್ತಂ ಏಕಮೇವ ಜೀವಂ ಕೃಷ್ಣ ಜಗದಾತ್ಮಕತ್ವೇನ ಯದ್ವಿಷೀಕರೋತಿ ಏಕಜೀವ ಕಲ್ಪಿತಂ. ಇಲ್ಲಿ ಎರಡಿದೆ, ಒಂದು ಬಹುಜೀವವಾದ, ಒಂದು ಏಕಜೀವವಾದ. ಅದ್ವೈತದಲ್ಲಿ ಎರಡುಂಟು, ಏಕಜೀವವಾದ, ಬಹುಜೀವವಾದ. ಹಿಂದೆ ಬಂದದ್ದು ಬಹುಜೀವವಾದ. ಈಗ ಒಂದೇ ಜೀವನಲ್ಲಿ ಏಕಮೇವ ಜೀವಂ ಕೃಷ್ಣ ಜಗದಾತ್ಮಕತ್ವೇನ, ಒಬ್ಬನೇ ಜೀವ ಇಡೀ ಜಗತ್ತಾಗಿ ಜಗದಾತ್ಮನ ತೋರ್ತಾನೆ ಅಂತ ಯಾವ ಜ್ಞಾನ ವಿಷಯೀಕರಿಸ್ತದೋ, ಏಕಜೀವ ಕಲ್ಪಿತಂ ಜಗತ್, ಒಬ್ಬ ಜೀವನಿಂದ ಈ ಜಗತ್ತು ಕಲ್ಪಿತವಾಗಿದೆ ಎಂಬ ಜ್ಞಾನ ಏನಿದೆ ಅದು ತಾಮಸ ಜ್ಞಾನ. ಹೀಗೆ ಮೂರು ರೀತಿಯಾಗಿರ್ತಕ್ಕಂತಹ ತಾಮಸ ಜ್ಞಾನವನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕಿಂಚ ಅಲ್ಲದೆ ಯಜ್ಞಾನಂ ಅಹೈತುಕಂ ಯುಕ್ತಿಶೂನ್ಯಂ ಅತತ್ವಾರ್ಥವದ್ ಅಸತ್ಯ ವಿಷಯಕಂ ಸಸದ್ವಿಲಕ್ಷಣಾತ್ ಅವಿದ್ಯಮಾನಾಕಾರ ಕಲ್ಪನಾಯುಕ್ತಂ ಇತಿ ಯಾವತ್. ಯಾವ ಜ್ಞಾನವು ಅಹೈತುಕ, ಈ ಜ್ಞಾನ ಅಹೈತುಕವಾಗಿದೆ ಅಂದರೆ ಯುಕ್ತಿಹೀನವಾಗಿದೆ, ಅತತ್ವಾರ್ಥವತ್ ಅಸತ್ಯವಾದ ವಿಷಯನ ವಿಷಯೀಕರಿಸ್ತಾ ಇದೆ, ಸಸದ್ವಿಲಕ್ಷಣಾದಿ ಅವಿದ್ಯಮಾನಾಕಾರ ಕಲ್ಪನಾಯುಕ್ತಂ, ಸಸದ್ವಿಲಕ್ಷಣಾದಿ ಅವಿದ್ಯಮಾನ ಆಕಾರವನ್ನು ಕಲ್ಪಿಸುವಂತಹ ಕಲ್ಪನಾದಿಂದ ಯುಕ್ತವಾಗಿದೆ. ಇನ್ನು ಅಲ್ಪವಾಗಿದೆ, ಅಲ್ಪ ಅಂದರೆ ಏನು? ಬಹುಳ ಅಜ್ಞಾನಯುತತ್ವೇನ, ತುಂಬ ಅಜ್ಞಾನ ಕೂಡಿದೆ, ಆದ್ದರಿಂದ ಇದು ಅಲ್ಪಜ್ಞಾನ ಸದೃಶವಾಗಿದೆ, ಆದ್ದರಿಂದ ಇದು ತಾಮಸ. ಬ್ರಹ್ಮವಿತಿ ಜೀವ ಇತಿ ವಾಚ್ಯೆ ಕೃಷ್ಣವಿತ್ಯುಕ್ತಿ ಜಗತೋ ಗ್ರಹಣಾಯ, ಯಾರು ಹೇಳಿ ಆಯಿತು. ತೇನ ಅಕಾರ್ಯತ್ವಾದಿ ಕೃಷ್ಣ ಗುಣ ಪರಿಪೂರ್ಣತ್ವೇನ
ಕೃಷ್ಣಪದೋಕ್ತ ಬ್ರಹ್ಮಣ ಕಾರ್ಯತ್ವಾತ್ ತದಿನ ಸಜೀವಸ್ಯ ಅಭೇದ ಜ್ಞಾನ ಮಿಥ್ಯಾಜ್ಞಾನತ್ವಾದ ಕಥಂ ತಾಮಸಮಿತಿ ತಾಮಸತ್ವೋಪಾದನಾಯ. ಈ ಜ್ಞಾನ ಮಿಥ್ಯಾಜ್ಞಾನ, ಇದು ತಾಮಸ ಜ್ಞಾನ ಹೇಗಾಗುವುದಿಲ್ಲ, ಇದು ತಾಮಸ ಜ್ಞಾನ. ಯಾವುದು? ಈ ಜೀವಬ್ರಹ್ಮ ಐಕ್ಯ ಜ್ಞಾನ. ಅದು ತೋರ್ಸಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬ್ರಹ್ಮ ಮತ್ತು ಜೀವ ಶಬ್ದಗಳನ್ನು ಹೇಳದೆ ಕೃಷ್ಣ ಪದದಿಂದ ಬ್ರಹ್ಮವಿತಿ ಜೀವೇತಿ ವಾಚ್ಯೆ ಕೃಷ್ಣವದಿತ್ಯುಕ್ತಿ ಜಗತಃ ಗ್ರಹಣಾಯ, ಜಗತ್ತನ್ನು ಸಂಗ್ರಹಿಸಲಿಕ್ಕೆ ತೇನ. ಅದರಿಂದ ಅಕಾರ್ಯತ್ವಾದಿ ಕೃಷ್ಣ ಗುಣ ಪರಿಪೂರ್ಣತ್ವೇನ, ಅಕಾರ್ಯತ್ವಾದಿ ಎಲ್ಲ ಗುಣಗಳಿಂದ ಪರಿಪೂರ್ಣ ಆಗಿರತಕ್ಕಂತಹ ಕೃಷ್ಣ ಪದೋಕ್ತ ಬ್ರಹ್ಮನೊಂದಿಗೆ ಕಾರ್ಯತ್ವಾದಿಯ ತದಧೀನಸ್ಯ, ಕಾರ್ಯತ್ವಾದಿ ಹೇತುನ ಅಂತಹ ಬ್ರಹ್ಮನಿಗೆ ಅಧೀನಾಗಿರ್ತಕ್ಕಂತಹ ಜೀವನಿಗೆ ಅಭೇದವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಅದು ಮಿಥ್ಯಾಜ್ಞಾನ. ಆದ್ದರಿಂದ ಕಥಂನ ತಾಮಸಂ, ಅದು ಹೇಗೆ ತಾಮಸ ಆಗುವುದಿಲ್ಲ, ಅದು ತಾಮಸ ಜ್ಞಾನ ಅಂತ ತೋರ್ತಿಗೋಸ್ಕರವಾಗಿ ಕೃಷ್ಣ ಇಲ್ಲಿ ಕೃಷ್ಣ ಮತ್ತು ಕಾರ್ಯ ಶಬ್ದವನ್ನು ಬಳಸಿದ. ಕಾರ್ಯ ಇತ್ಯೇವ ವಾಚ್ಯೆ ಏಕಸ್ಮಿನ್ ಇತ್ಯುಕ್ತಿ, ಕಾರ್ಯ ಇತ್ಯೇವ ವಾಚ್ಯೆ ಏಕಸ್ಮಿನ್ ಇತ್ಯುಕ್ತಿ ಏಕಜೀವಮತಸ್ಯ ಸಂಗ್ರಹಾಯ. ಕಾರ್ಯ ಅಷ್ಟೇ ಹೇಳ್ಬೋದಿತ್ತು, ಏಕಸ್ಮಿನ್ ಕಾರ್ಯ ಅಂತ ಹೇಳಿದ್ದು ಯಾಕೆ? ಕಾರ್ಯ ಅಂದರೆ ಜೀವನಲ್ಲಿ ಜಗತ್ತನ್ನು ಯಾವನು ಜೀವನಲ್ಲಿ ಜಗತ್ತನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಅದು ತಾಮಸ ಜ್ಞಾನ ಅಂತ ಹೇಳ್ಬೋದು. ಇಲ್ಲಿ ಏಕಸ್ಮಿನ್ ಕಾರ್ಯೇ ಅಂತ, ಏಕಸ್ಮಿನ್ ಅಂದರೆ ಒಬ್ಬ ಜೀವನಲ್ಲಿ ಅಂತ ಯಾಕೆ ಹೇಳಿದ್ರೆ ಏಕಜೀವ ಮತಸ್ಯ ಸಂಗ್ರಹಾಯ. ಅದೇ ಅದ್ವೈತದಲ್ಲಿ ಒಂದು ಏಕಜೀವ ಮತವೂ ಇದೆ, ಬಹುಜೀವ ಮತವೂ ಇದೆ. ಏಕಜೀವವಾದ ಮತ್ತು ಬಹುಜೀವವಾದ, ಆ ಎರಡೂ ವಾದಗಳನ್ನು ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಏಕಸ್ಮಿನ್ ಅಂತ ಹೇಳಿದೆ. ಏಕಸ್ಮಿನ್ ಕಾರ್ಯೇ, ಒಬ್ಬ ಕಾರ್ಯ ಎನಿಸಿದಂತಹ ಜೀವನಲ್ಲಿ ಕೃಷ್ಣ ಮತ್ತು ಅಕಾರ್ಯತ್ವಾದಿ ಗುಣಪೂರ್ಣನಾಗಿರ್ತಕ್ಕಂತಹ ಬ್ರಹ್ಮನಂತೆ ಮತ್ತು ಜಗತ್ತಿನಂತೆ ಯಾವ ಜ್ಞಾನ ತೊಡಗಿದೆಯೋ ಅಂತ ಹೇಳಲಿಕ್ಕೋಸ್ಕರವಾಗಿ ಇಲ್ಲಿ ಹೇಳಿದ್ದು. ಅಂತಹ ಒಬ್ಬ ಜೀವನನ್ನು ಬ್ರಹ್ಮಾತ್ಮಕ ಅಂತ ಹೇಳುವಂಥದ್ದು, ಜಗದಾತ್ಮಕ ಅಂತ ಹೇಳ್ತಕ್ಕಂತಹ ಜ್ಞಾನ, ಆ ಜ್ಞಾನ ಅದು ಅಹೈತುಕ. ಹಾಗೆ ಹೇಳಲಿಕ್ಕೆ ಯಾವ ಯುಕ್ತಿ ಇಲ್ಲ. ಅಕಾರ್ಯತ್ವಾದಿ ಗುಣಪರಿಪೂರ್ಣನಾಗಿರತಕ್ಕಂತಹ ಬ್ರಹ್ಮನಂತೆ ಮತ್ತು ಜಗತ್ತಿನಂತೆ ಒಬ್ಬ ಕಾರ್ಯ ಎನಿಸ್ತಕ್ಕಂತಹ ಜೀವನಲ್ಲಿ ಬ್ರಹ್ಮನಂತೆ ಜಗತ್ತಿನಂತೆ ಯಾವ ಜ್ಞಾನ ವಿಷಯೀಕರಿಸ್ತಾ ಇದೆ? ಅರ್ಥಾತ್ ಒಬ್ಬ ಜೀವನನ್ನು ಬ್ರಹ್ಮಾತ್ಮಕ ಅಂತ ಹೇಳೋದು, ಒಬ್ಬ ಜೀವನನ ಜಗದಾತ್ಮಕ ಅಂತ ವಿಷಯೀಕರಿಸೋದು. ಇಂತಹ ಏನು ಜ್ಞಾನ ಇದೆ ಆ ಜ್ಞಾನ ಅದು ಅಹೈತುಕವಾಗಿದೆ, ಅತತ್ವಾರ್ಥವಾಗಿದೆ ಮತ್ತು ಅಲ್ಪ ಆಗಿದೆ. ಈ ಜ್ಞಾನ ಅಹೈತುಕ, ಯುಕ್ತಿಹೀನವಾಗಿದೆ, ಅತತ್ವಾರ್ಥಂ ಅಂದರೆ ಅಸತ್ಯವಾದ ವಿಷಯವನ್ನು ಹೇಳ್ತಾ ಇದೆ ಮತ್ತು ಅಲ್ಪವಾಗಿದೆ ಅಂತ. ಅಹೈತುಕ ಅಂತ ಹೇಳಿದ ಮೇಲೆ, ಯುಕ್ತಿಹೀನ ಅಂತ ಹೇಳಿದ ಮೇಲೆ ಅದು ಅತತ್ವಾರ್ಥ, ಅದು ಸತ್ಯವಾದ ವಿಷಯನೇ ಹೇಳ್ತಾ ಇಲ್ಲ, ಮತ್ತು ಅಲ್ಪ. ಹೀಗಿರುವಾಗ ಈ ಪುನರುಕ್ತಿ ಅಂತ ಅನ್ನಿಸ್ಲಿಲ್ವಾ ಅಂದರೆ ಇಲ್ಲ ಅಂತ. ಅಹೈತುಕ, ಅತತ್ವಾರ್ಥಕ, ಅಲ್ಪ ಮೂರು ಜ್ಞಾನಗಳು ಪ್ರತ್ಯೇಕವಾಗಿ ಒಂದೊಂದು ತಾಮಸ. ಅಹೈತುಕವಾಗಿದ್ದರೂ ತಾಮಸ, ಅತತ್ವಾರ್ಥವಾಗಿದ್ದರೂ ಅದು ತಾಮಸ, ಮತ್ತು ಅಲ್ಪವಾಗಿದ್ದರೂ ತಾಮಸ. ಹೀಗೆ ಅಹೈತುಕವಾದ, ಅತತ್ವಾರ್ಥಕವಾದ, ಅಲ್ಪವಾದ ಮೂರೂ ಜ್ಞಾನಗಳು ಕೂಡ ಪ್ರತ್ಯೇಕವಾಗಿ ಒಂದೊಂದು ಕೂಡ ತಾಮಸ. ತಾದೃಶಂಚ, ತಾದೃಶಂ ಎಂಥ ಜ್ಞಾನ? ಏಕಸ್ಮಿನ್ ಕಾರ್ಯಶಬ್ದಿತೆ ಜೀವೇ, ಒಬ್ಬ ಜೀವನಲ್ಲಿ ಕೃಷ್ಣವದು ಅಂದರೆ ಬ್ರಹ್ಮನಂತೆ, ಅಕಾರ್ಯತ್ವಾದಿ ಗುಣಪರಿಪೂರ್ಣ ಬ್ರಹ್ಮನಂತೆ ಮತ್ತು ಜಗತ್ತಿನಂತೆ ಯಾವ ಜ್ಞಾನ ಸಕ್ತವಾಗಿದೆಯೋ, ಅರ್ಥಾತ್ ಒಬ್ಬ ಜೀವನಲ್ಲಿ ಸಕಲ ಗುಣಪರಿಪೂರ್ಣ ಆಗಿರತಕ್ಕಂತಹ ಬ್ರಹ್ಮನನ್ನು ಯಾವುದು ವಿಷಯೀಕರಿಸ್ತಾ ಇದೆ ಅಂತಹ ಒಂದು ಜ್ಞಾನ. ಮತ್ತು ಏಕಂ ಜೀವಂ ಬ್ರಹ್ಮಾತ್ಮಕತ್ವೇನ, ಒಬ್ಬನೇ ಜೀವ ಬ್ರಹ್ಮಾತ್ಮಕ ಮತ್ತು ಜಗದಾತ್ಮಕ ಅಂತ ವಿಷಯೀಕರಿಸ್ತಕ್ಕಂತಹ ಇನ್ನೊಂದು ಜ್ಞಾನ. ತಾದೃಶಂ ಅಂತಹ ಜ್ಞಾನ ಅದು ಅಹೈತುಕವಾಗಿದೆ, ಯುಕ್ತಿಹೀನವಾಗಿದೆ,
ಅತತ್ವಾರ್ಥಂ, ಅಸತ್ಯವಾದ ಅರ್ಥವನ್ನು ಹೇಳುವಂಥದ್ದಾಗಿದೆ ಮತ್ತು ಅಲ್ಪವಾಗಿದೆ ಅಂತ. ಇತಿ ಪುನಃ ಅಹೈತುಕ ಮಿಥ್ಯಾದ್ಯುಕ್ತಿ ಪುನರುಕ್ತಿಯವ. ಹೀಗೆ ಹೇಳಿದರೆ ಪುನರುಕ್ತಿ ದೋಷ ಬಂದಾಗ ಆಯ್ತಲ್ಲ, ಹೇಳಿದಾಗ ಆಯಿತು ಅಂತಂದರೆ ತಥಾಪಿ ಅಹೈತುಕ ಜ್ಞಾನಾದಿ ತ್ರಿತಯಂ ಪ್ರತ್ಯೇಕಂ ಏಕೈಕಂ ತಾಮಸಂ. ಈಗ ಅಹೈತುಕ ಜ್ಞಾನ ಒಂದು, ಅಹೈತುಕ ಜ್ಞಾನ ಯುಕ್ತಿಹೀನವಾಗಿರತಕ್ಕಂತಹ ಜ್ಞಾನ, ಇನ್ನೊಂದು ಅತತ್ವಾರ್ಥವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ, ಇನ್ನೊಂದು ಅಲ್ಪವಾದ ಜ್ಞಾನ. ಹಾಗೆ ಮೂರು ಪ್ರತ್ಯೇಕವಾಗಿ ಒಂದೊಂದು ಕೂಡ ತಾಮಸವಾಗಿರತಕ್ಕಂತಹ ಜ್ಞಾನ. ಪೂರ್ವಾರ್ಧೋಕ್ತ ಮಿಥ್ಯಾಜ್ಞಾನ ರೂಪ ವಿಶೇಷಣ ಸಹಿತಂ ಅತಿ ತಾಮಸವಿತಿ ವಕ್ತುಂ ಇತಿ ಜ್ಞೇಯಂ. ಇನ್ನು ಪೂರ್ವಾರ್ಧದಲ್ಲಿ ಹೇಳಿದ್ದು, ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಿದ್ದು ಯಾವುದು? ಯತ್ತು ಕೃಷ್ಣವದಿತ್ಯೇಕಸ್ಮಿನ್ ಕಾರ್ಯೇ ಶಕ್ತಮಹಾಯುತಕಂ ಎಂದು ಪೂರ್ವಾರ್ಧದಲ್ಲಿ ಹೇಳಿದ್ದು. ಇಂತಹ ಪೂರ್ವಾರ್ಧದಲ್ಲಿ ಹೇಳಿರ್ತಕ್ಕಂತಹ ಮಿಥ್ಯಾಜ್ಞಾನ ರೂಪ ವಿಶೇಷೇಣ ಸಹಿತಂ, ಮಿಥ್ಯಾಜ್ಞಾನ ರೂಪ ವಿಶೇಷದಿಂದ ಕೂಡಿರುವಂತಹ ಜ್ಞಾನ ಅಂದರೆ ಯುಕ್ತಿಹೀನವಾಗಿದ್ದರೂ ತಾಮಸ, ಅತತ್ವಾವೇದಕ ಆಗಿದ್ದರೂ ತಾಮಸ, ಅಲ್ಪವಾಗಿದ್ದರೂ ತಾಮಸ. ಇನ್ನು ಪೂರ್ವಾರ್ಧದಲ್ಲಿ ಹೇಳಿದ ಹಾಗೆ ಮಿಥ್ಯಾಜ್ಞಾನ ರೂಪವಾಗಿದ್ದರೆ ಅದು ಅತಿ ತಾಮಸ ಅಂತ ಹೇಳಲಿಕ್ಕೋಸ್ಕರವಾಗಿ ಹೀಗೆ ಅಹೈತುಕ, ಅತತ್ವಾರ್ಥಕ, ಅಲ್ಪ ಅಂತ ಮೂರು ಪುನರುಕ್ತಿ ಆದ ಕಾಣುತ್ತೆ. ಆದರೆ ಪುನರುಕ್ತಿ ಅಲ್ಲ. ಯಾಕೆ ಪುನರುಕ್ತಿ ಅಲ್ಲ ಅಂದರೆ ಕೆಲವು ಅಹೈತುಕ ಆಗಿರುತ್ತೆ, ಕೆಲವು ಅತತ್ವಾರ್ಥಕ ಆಗಿರುತ್ತೆ, ಕೆಲವು ಅಲ್ಪವಾಗಿರುತ್ತೆ. ಪ್ರತ್ಯೇಕವಾಗಿ ಒಂದೊಂದು ತಾಮಸದು. ಆದರೆ ಮಿಥ್ಯಾಜ್ಞಾನ ಎಂಬ ವಿಶೇಷಣ ಇರೋದರಿಂದ ಇದು ಅತಿ ತಾಮಸ, ಬರೀ ತಾಮಸ ಅಲ್ಲ, ಇದು ಅತಿ ತಾಮಸ ಅಂತ ಹೇಳಲಿಕ್ಕೋಸ್ಕರವಾಗಿ ಈ ವಿಶೇಷಣವನ್ನು ಕೊಟ್ಟಿದ್ದು ಅಂತ ತಿಳ್ಕೊಳ್ಬೇಕು. ಹೀಗೆ ಜ್ಞಾನ ಸಾತ್ವಿಕ, ರಾಜಸ, ತಾಮಸ ಅಂತೂ ಜೀವನೇ ಬ್ರಹ್ಮ, ಜೀವನೇ ಜಗತ್ತು. ಒಂದನೇದು ಜೀವನೇ ಬ್ರಹ್ಮ ಮತ್ತು ಜೀವನೇ ಜಗತ್ತು, ಮತ್ತು ಏಕಜೀವ ಅಜ್ಞಾನ ಕಲ್ಪಿತವಾದದ್ದು ಈ ಜಗತ್ತು ಅಂತ ಮೂರು ಅರ್ಥಗಳನ್ನು ಏಕಸ್ಮಿನ್ ಕಾರ್ಯೇ ಕೃಷ್ಣವತ್ ಎಂಬ ಶಬ್ದಗಳಿಂದ ಹೇಳಿದಾಗಾಯಿತು. ಅದ್ವೈತದಲ್ಲಿ ಈ ಏಕಜೀವವಾದವೂ ಇದೆ, ಬಹುಜೀವವಾದ ಇವೆ. ಬ್ರಹ್ಮನಿಗೆ ಅನೇಕ ಅಜ್ಞಾನಗಳ ಸಂಬಂಧದಿಂದ ಅನೇಕ ಜೀವರಾಗ್ತಾರೆ ಅಂತ, ಒಂದೇ ಅಜ್ಞಾನದಿಂದ ಒಬ್ಬ ಜೀವ ಆಗ್ತಾನೆ ಅಂತ. ಹೀಗೆ ಎರಡು ರೀತಿಯ ವಾದಗಳು ಅವರಲ್ಲಿ ಇವೆ. ಅದನ್ನು ಗ್ರಹಣ ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ದು. ಒಟ್ಟು ತಾಮಸ ಅಂತ ಹೇಳಲಿಕ್ಕೆ 4 ಬೇರೆ ಬೇರೆ ಹೇಳಿದಾಗಾಯಿತು. ಒಂದು ಯತ್ ಜ್ಞಾನಂ ಏಕಸ್ಮಿನ್ ಕಾರ್ಯೇ ಕೃಷ್ಣವತ್ ಸಕ್ತಂ ತತ್ ತಾಮಸಂ. ಯಾವ ಜ್ಞಾನವು ಒಂದು ಕಾರ್ಯದಲ್ಲಿ ಅರ್ಥಾತ್ ಒಬ್ಬ ಜೀವನಲ್ಲಿ ಬ್ರಹ್ಮನಂತೆ ವಿಷಯೀಕರಿಸ್ತಾ ಇದೆ, ಯಾವ ಜ್ಞಾನವು ಜೀವನಲ್ಲಿ ಒಬ್ಬ ಜೀವನಲ್ಲಿ ಬ್ರಹ್ಮನನ್ನು ವಿಷಯೀಕರಿಸ್ತಾ ಇದೆಯೋ ಅದು ತಾಮಸ. ಇದು ಒಂದನೇದು. ಇನ್ನು ಯಾವುದು ಅಹೈತುಕವಾಗಿದೆಯೋ, ಯುಕ್ತಿಹೀನವಾಗಿದೆಯೋ ಅದು ತಾಮಸ. ಇದು ಎರಡನೇದು. ಯತ್ ಅತತ್ವಾರ್ಥವತ್, ಯಾವುದು ಅತತ್ವಾರ್ಥವತ್ ಅಂದರೆ ಅಸತ್ಯವಾದ್ದನ್ನು, ಅಯಥಾರ್ಥವಾದ್ದನ್ನು ಹೇಳ್ತಾ ಇದೆಯೋ ಅದು ತಾಮಸ. ಯತ್ ಅಲ್ಪಂ, ಯಾವುದು ಅಲ್ಪವಾಗಿದೆಯೋ ಅದು ತಾಮಸ ಅಂತ. ಹೀಗೆ 4 ರೀತಿಯಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಕೊಂಡು ಅರ್ಥ ಮಾಡಿದಾಗ ಆಗ ಪುನರುಕ್ತಿ ದೋಷ ಇಲ್ಲ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಇವತ್ತಿನ ಗೀತಾ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.